Jai Hind, welcome to Classic Education YouTube channel. I am Mahesh Pundibij, a faculty for quantitative aptitude. So, RRB Group D exam, okay. So, speed, time and distance start madivri. Already 2 class agidavri. So, ಇದು third class ಐತ್ರಿ. Okay. So, ನಾವು ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ ಪರ್ ಸೆಕೆಂಡ್ ಟು ಕಿಲೋಮೀಟರ್ ಪರ್ ಅವರ್ ಯಾವ ರೀತಿ ಕನ್ವರ್ಟ್ ಮಾಡ್ಬೇಕು ಅನ್ನೋದು ನಾವು ಡಿಸ್ಕಸ್ ಮಾಡತ್ತಿದ್ದೀವಿ. ಸ್ವಲ್ಪ ಟೈಮ್ ನಾನು ಜಾಸ್ತಿ ಕೊಡಾಕತ್ತೀನ್ರಿ ಅದಕ್ಕೆ, ಯಾಕಂದ್ರೆ ಅದು ಇಂಪಾರ್ಟೆಂಟ್ ಐತಿ, ನಿಮಗೂ ಗೊತ್ತೈತ್ರಿ. ಓಕೆ, ನಾವು ಕೆಲವೊಂದ್ಸಲ ಎಕ್ಸಾಮ್ಸ್ ಒಳಗೆ ಬೇಸಿಕ್ದಾಗ ಮಿಸ್ಟೇಕ್ಸ್ ಮಾಡ್ತೀವಿ, ರೈಟ್? ಸೊ ಹಿಂಗಾಗಿ ಈಗ ಸ್ವಲ್ಪ ನೋಡ್ರಿ, ಈಗೇನೈತ್ರಿ, ಕನ್ವರ್ಟ್ 25 ಮೀಟರ್ ಪರ್ ಸೆಕೆಂಡ್ ಟು ಕಿಲೋಮೀಟರ್ ಪರ್ ಅವರ್ ಅಂತ ಐತ್ರಿ. ಸೊ ಆಲ್ರೆಡಿ ಇದನ್ನ ನಾವು ಕನ್ವರ್ಟ್ ಮಾಡೀವ್ರಿ. ಬೇಸಿಕ್ಸ್ ಒಳಗೆ ನೀವು ಸರಿಯಾಗಿ ನೋಡಿದ್ರಿ ಅಂತಂದ್ರೆ, ಅಥವಾ ಹಳೆ ಕ್ಲಾಸಸ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರಿ ಅಂತಂದ್ರೆ, ಸೊ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೀವ್ರಿ. ಸೊ ಏನಿಲ್ರಿ, ಇಲ್ಲಿ ಸಿಂಪಲ್ 18 ಇಲ್ಲಿ 5 ಬರೀರಿ. ಸೊ ಮೈಂಡ್ ಒಳಗೆ ಇರ್ತೈತ್ರಿ, ಇದು 18 ಕಿಲೋಮೀಟರ್ ಪರ್ ಅವರ್ ಐತಿ, ಇದು 5 ಮೀಟರ್ ಪರ್ ಸೆಕೆಂಡ್ ಐತ್ರಿ. ಸೊ ಇದು 25 ಮೀಟರ್ ಪರ್ ಸೆಕೆಂಡ್ ಐತ್ರಿ. ಸೊ ಹಂಗಾರ ಕಿಲೋಮೀಟರ್ ಪರ್ ಅವರ್ ಎಷ್ಟು ಆಗ್ತೈತ್ರಿ? ಹೌದಾ? ಸೊ ಇದ್ರದ್ದು ಎಷ್ಟು ಟೈಮ್ಸ್ ಐತಿ ನೋಡ್ರಿ ಇದ. ಸೊ ಇದ್ರದ್ದು 5 ಟೈಮ್ಸ್ ಐತ್ರಿ. ಸೊ ಇದ್ರದ್ದು 5 ಟೈಮ್ಸ್ ಮಾಡಿಬಿಡ್ರಿ, ಹೌದಲ್ರಿ? ಸೊ 18 5 ಎಷ್ಟು ಆಗತ್ರಿ? 90 ಕಿಲೋಮೀಟರ್ ಪರ್ ಅವರ್. ಓಕೆ, 90 ಕಿಲೋಮೀಟರ್ ಪರ್ ಅವರ್. ಸೊ ಏನಾಕತ್ರಿ? 90 ಕಿಲೋಮೀಟರ್ ಪರ್ ಅವರ್. ಓಕೆ, ಸಿಂಪಲ್, ರೈಟ್. ಈಗ ನೆಕ್ಸ್ಟ್ ನೋಡ್ರಿ, ಕನ್ವರ್ಟ್ 25/3 ಮೀಟರ್ ಪರ್ ಸೆಕೆಂಡ್ ಟು ಕಿಲೋಮೀಟರ್ ಪರ್ ಅವರ್. ಈಗ ಸ್ವಲ್ಪ ವ್ಯಾಲ್ಯೂ ಇಲ್ಲಿ ನಮಗೆ ಏನ್ ಮಾಡ್ಯಾನ್ರಿ? ಫ್ರಾಕ್ಷನ್ಸ್ ಒಳಗೆ ಕೊಟ್ಟಾನ್ರಿ, ಹೌದಾ? ಫ್ರಾಕ್ಷನ್ಸ್ ಒಳಗೆ ಕೊಟ್ಟಾನ್ರಿ. ಸೊ ಹಂಗಾದ್ರೆ ಇದನ್ನ ಹೆಂಗ್ ಸಾಲ್ವ್ ಮಾಡೋದ್ರಿ? ಏನಿಲ್ರಿ, ಅಗೇನ್ ಸೇಮ್ ಪ್ರೊಸೀಜರ್. ಇಲ್ಲಿ ಏನ್ ಮಾಡ್ರಿ, 18 ಕಿಲೋಮೀಟರ್ ಪರ್ ಅವರ್, ಇದನ್ನ ಏನ್ ಮಾಡ್ರಿ, ಇದನ್ನ 5 ಮೀಟರ್ ಪರ್ ಸೆಕೆಂಡ್ ಅಂತ ಮಾಡ್ರಿ. 5 ಮೀಟರ್ ಪರ್ ಸೆಕೆಂಡ್, 5 ಮೀಟರ್ ಪರ್ ಸೆಕೆಂಡ್. ಓಕೆ, ಈಗ 25/3 ಐತಲ್ಲ. ಸೊ ನಾವು ಅಲ್ಲಿ ಹೆಂಗ ಕಿಲೋಮೀಟರ್ ಪರ್ ಅವರ್ ಇದ್ದಿದ್ದು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಿದೀವಲ್ಲ ಪ್ರಿವಿಯಸ್ ವಿಡಿಯೋ ಒಳಗಡೆ. ಸೊ ಇಲ್ಲೂ ಹಂಗ ಮಾಡ್ರಿ. ಇಲ್ಲಿ ಏನ್ ಮಾಡ್ರಿ, ಈ 25 ಅಷ್ಟ ಮ್ಯಾಗ್ ಬರೈತಿ. ಸೊ ಮೀಟರ್ ಪರ್ ಸೆಕೆಂಡ್ ಐತಲ್ಲ, ಸೊ ಇದ್ರ ಮ್ಯಾಗ ಏನ್ ಮಾಡ್ರಿ, ಇಲ್ಲಿ 25 ಅಷ್ಟ ಬರೀರಿ. ಈ ತೆಳಗಡೆ ಏನು 3 ಐತಲ್ಲ, ಅದನ್ನ ತೆಳಗಡೆನು ಬರೀರಿ. ಸೊ ತೆಳಗಡೆ ಆಲ್ರೆಡಿ 5 ಐತ್ರಿ, ಇದ್ರ ಜೊತೆ 3 ಒಂದು ಬರದ್ ಬಿಡ್ರಿ, ಮುಗೀತು. ಇಷ್ಟ ಸಿಂಪಲ್. ಓಕೆ, ಆಮೇಲೆ ಕಿಲೋಮೀಟರ್ ಪರ್ ಅವರ್ ಕಂಡುಹಿಡಿಬೇಕಾಗಿತ್ತಲ್ಲ, ಸೊ ಇಲ್ಲಿ ಕ್ವಶನ್ ಮಾರ್ಕ್ ಕೊಡ್ರಿ, ಮುಗೀತು, ಮತ್ತೇನಿಲ್ರಿ. ಓಕೆ, ಸೊ ಈಗ ಕ್ಯಾನ್ಸಲ್ ಮಾಡ್ರಿ. ಈಗ ನೋಡ್ರಿ, 5 1 5 5 25 ಆಕತ್ರಿ ಅದ, ಹೌದಲ್ರಿ? ಆಮೇಲೆ ಇದು 3 1 ಸೊ 3 6 18. ಓಕೆ, ಸೊ ಇಲ್ಲಿ ಏನು ಉಳಿಲಿಲ್ರಿ ಈಗ. ಸೊ ಇಲ್ಲಿ ಜಸ್ಟ್ 1 ಅಷ್ಟ ಉಳಿದತ್ರಿ. ಸೊ ಈ 6 ನ ಇಲ್ಲಿ ಗುಣಾಕಾರ ಮಾಡ್ರಿ. ಸೊ 6 5 ಎಷ್ಟು ಆಕತ್ರಿ? 30. ಅಂದ್ರ ಇದರ ಅರ್ಥ ಏನಾಕತ್ರಿ? ಅದ 30 ಕಿಲೋಮೀಟರ್ ಪರ್ ಅವರ್. ಎಷ್ಟಾಕತ್ರಿ? 30 ಕಿಲೋಮೀಟರ್ ಪರ್ ಅವರ್. ಓಕೆ, 30 ಕಿಲೋಮೀಟರ್ ಪರ್ ಅವರ್, ರೈಟ್? ಸೊ ಬಹಳ ಸಿಂಪಲ್ ಅದಾವ್ರಿ. ಈ ರೀತಿ ನೀವು ಇದನ್ನ ಏನ್ ಮಾಡ್ಬೋದ್ರಿ? ಕ್ಯಾಲ್ಕುಲೇಷನ್ ಮಾಡ್ಬೋದು. ಈಗ ಇದ್ರ ಮ್ಯಾಗ ಕ್ವಶನ್ಸ್ ಹೆಂಗ್ ಕೇಳ್ತಾನ ನೋಡ್ರಿ. ಓಕೆ, ಇದ್ರ ಮೇಲೆ ಕ್ವಶನ್ಸ್ ಹೆಂಗ್ ಕೇಳ್ತಾನ ನೋಡ್ರಿ. ಓಕೆ, ಇಲ್ಲಿ ನಿಂತ್ರ ನಿಮ್ಮ ಗ್ರೂಪ್ ಡಿ ಎಕ್ಸಾಮ್ಸ್ ಕ್ವಶನ್ ಪೇಪರ್ ಶುರು ಆತ್ರಿ. ಇಲ್ಲಿ ಏನಂತ ನೋಡ್ರಿ, an athlete runs 200 meter race in 24 seconds. Find his speed in kilometer per hour. ಒಬ್ಬ ಅಥ್ಲೀಟ್ ಅದನ್ರಿ. ಸೊ ಅವ ಅಥ್ಲೀಟ್ ಏನ್ ಮಾಡ್ತಾನ್ರಿ, ಒಂದು 200 ಮೀಟರ್ ರೇಸ್ನ 24 ಸೆಕೆಂಡ್ದಾಗ ಓಡ್ತಾನ್ರಿ. ಈಗ ನೀವು ಬೇಕಂದ್ರ ಇದನ್ನ 200/24 ಅಂತ ಬರೋದು ನೀವು ಡಿವೈಡ್ ಮಾಡ್ಕೋಬಹುದ್ರಿ, ಹೌದಾ? ಅಥವಾ 24ರದ್ದು ಮಗ್ಗಿ ನೀವು ಬಹಾಟ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಗೊತ್ತೈತ್ರಿ, 200 ಅಂತರೂ 24ರ ಮಗ್ಗಿ ಒಳಗೆ ಬರಂಗಿಲ್ಲ. ಬಟ್ ನಾ ಏನ್ ಹೇಳೇನ್ರಿ ನಿಮ್ಗೆ, ಫಸ್ಟ್ ಕ್ಲಾಸ್ ತಿಂತ್ರ ಸ್ವಲ್ಪ ಇದಕ್ಕೆ ಏನ್ ಮಾಡ್ರಿ, ನೀವು ಲಾಜಿಕಲ್ ಬೇಸಿಸ್ ಮೇಲೆ ಸ್ವಲ್ಪ ಥಿಂಕ್ ಮಾಡಕ್ ವಿಚಾರ ಮಾಡ್ರಿ, ಸ್ವಲ್ಪ ಥಿಂಕ್ ಮಾಡ್ರಿ. ಈಗ ಸಿಂಪಲ್ ಆಗಿ ನೋಡ್ರಿ, ಒಬ್ಬ ಅಥ್ಲೀಟ್ 200 ಮೀಟರ್ ರೇಸ್ನ 24 ಸೆಕೆಂಡ್ದಾಗ ಓಡ್ತಾನಂದ್ರ 100 ಮೀಟರ್ ರೇಸ್ನ 12 ಸೆಕೆಂಡ್ದಾಗ ಓಡ್ಬೋದ್ರಿ. 50 ಮೀಟರ್ ರೇಸ್ನ 6 ಸೆಕೆಂಡ್ದಾಗ ಓಡ್ಬೋದ್ರಿ. 25 ಮೀಟರ್ ರೇಸ್ನ 3 ಸೆಕೆಂಡ್ದಾಗ ಓಡ್ಬೋದ್ರಿ. ಈಗ ಮುಂದಂತರೂ ಕ್ಯಾನ್ಸಲ್ ಆಗಂಗಿಲ್ರಿ ಅದ. ನೋಡ್ರಿ, ಇನ್ನೊಂದ್ಸಲ ಕೇಳ್ರಿ, ನಾ ಏನ್ ಹೇಳತ್ತೇನ್ರಿ, ಇಲ್ಲಿ 200 ಮೀಟರ್ ರೇಸ್ನ 24 ಸೆಕೆಂಡ್ದಾಗ ಓಡಾಕತ್ತಾನ್ರಿ. 200 ಮೀಟರ್ ರೇಸ್ನ 24 ಸೆಕೆಂಡ್ದಾಗ ಓಡಾಕತ್ತಾನ್ರಿ. ಅಂದ್ರ 100 ಮೀಟರ್ ರೇಸ್ ಇತ್ತಂದ್ರ 12 ಸೆಕೆಂಡ್ದಾಗ ಓಡ್ತಿದ್ರಿ.
50 ಮೀಟರ್ ರೇಸ್ ಇತ್ತಂದ್ರ 6 ಸೆಕೆಂಡ್ದಾಗ ಓಡ್ತಿದ್ರಿ. 25 ಮೀಟರ್ ರೇಸ್ ಇತ್ತಂದ್ರ 3 ಸೆಕೆಂಡ್ದಾಗ ಓಡ್ತಿದ್ರಿ. ರೈಟ್. ಸೊ ಅಂದ್ರ ಇಲ್ಲಿ ಆಕ್ಚುಲಿ ನಮಗೆ ಏನ್ ಮಾಡ್ಬೇಕಾಗೈತೆ ಹೇಳೇನ್ರಿ, 25/3 ಮೀಟರ್ ಪರ್ ಸೆಕೆಂಡ್ ನ ಇದನ್ನ ಕಿಲೋಮೀಟರ್ ಪರ್ ಅವರಿಗೆ ಕನ್ವರ್ಟ್ ಮಾಡ್ಬೇಕಾಗೈತಿ. ಏನ್ ಮಾಡ್ಬೇಕಾಗೈತ್ರಿ, ಕಿಲೋಮೀಟರ್ ಪರ್ ಅವರಿಗೆ ಕನ್ವರ್ಟ್ ಮಾಡ್ಬೇಕಾಗೈತಿ. ಇಲ್ಲ ಸರ್ ಇದು ಸ್ವಲ್ಪ ನೀವು ಹೇಳಿದ್ದಷ್ಟು ಅರ್ಥ ಆಗ್ಲಿಲ್ರಿ ನಮಗ. ನೋಡ್ರಿ 200 ಮೀಟರ್ ರೇಸ್, ಈಗ ಸ್ಪೀಡ್ ಅಂದ್ರೆ ಏನಪ್ಪಾ, ಡಿಸ್ಟನ್ಸ್ ಬೈ ಟೈಮ್. ಡಿಸ್ಟನ್ಸ್ ಎಷ್ಟೈತಿ, 200 ಮೀಟರ್ ಐತ್ರಿ. ಟೈಮ್ ಎಷ್ಟೈತ್ರಿ, 24 ಐತ್ರಿ. ಹೌದಲ್ರಿ, ಇವೆರಡು ಎಂಟ್ರಲ್ಲೇ ಭಾಗ ಆಕ್ಕವಿಲ್ ನೋಡ್ರಿ. ರೈಟ್. ಸೊ 8 3s 24. ಹೌದಲ್ರಿ. ಸೊ 8 25s. ಹೌದಲ್ರಿ. ಅಥವಾ ನೀವು ಡೈರೆಕ್ಟ್ಲಿ ಸರ್ ನಮಗೆ 25 ಬಗ್ಗೆ ಅಷ್ಟು ಪರ್ಫೆಕ್ಟ್ ಬರಂಗಿಲ್ಲ ಅಂತಂದ್ರೆ, ಸೊ 8 2s, ಓಕೆ, 8 2s 16 ಬರ್ತೈತ್ರಿ. 4 ಉಳಿತ್ರಿ. ಸೊ 4 ಅಂದ್ರೆ ಇಲ್ಲಿದೊಂದು 0 ತಗೊಂಡ್ರ 40 ಉಳಿತೈತ್ರಿ. ಹೌದಾ. ಸೊ 8 5s ಏನಾಕತ್ರಿ, 40 ಬರ್ತೈತ್ರಿ. ಸೊ ಅಂದ್ರೆ ಇದರ ಅರ್ಥ ಏನ್ರಿ, ಸೊ ಇಲ್ಲಿ ಎಷ್ಟು ಬಂತು ನೋಡ್ರಿ, 25/3 ಬಂತ್ರಿ. ಸೊ 25 ಮೀಟರ್ ಪರ್ ಸೆಕೆಂಡ್ ಐತ್ರಿ. ಸೊ ನಮ್ದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಬರೀರಿ ಇಲ್ಲಿ, 18 ಕಿಲೋಮೀಟರ್ ಪರ್ ಅವರ್ ಇಸ್ ಈಕ್ವಲ್ ಟು 5 ಮೀಟರ್ ಪರ್ ಸೆಕೆಂಡ್. ನೋಡ್ರಿ ಇವೆಲ್ಲ ನಾ ಏನ್ ಬರಾಕತ್ತೀನಲ್ಲ, ಸುಮ್ಮ ಅನ್ನೆಸೆಸರಿ ಲೆಂದಿ ಮಾಡಿದಂಗಿರೋದು. ಯಾಕ್ರಿ, ಸ್ವಲ್ಪ ನಿಮಗೆ ಅರ್ಥ ಆಗ್ಲಿ ಅಂತ. ಓಕೆ, ಬಟ್ ಇವೆಲ್ಲ ಡೈರೆಕ್ಟ್ಲಿ ಮಾಡ್ಬೇಕು ನೀವು. ಫೈನ್. ಈಗ ನಾ ಏನ್ ಹೇಳಿನ್ ಹೇಳ್ರಿ, ಸೊ ಹಿಂಗ 5 ಇದ್ದಾಗ, ಸೊ ಈ 3 ಏನೈತಿ ನೋಡ್ರಿ, ಇಲ್ಲಿ ತೆಳಗಡೆ ಇರುವಂತ 3 ಅದನ್ನ ಏನ್ ಮಾಡಂತ ಹೇಳಿನ್ರಿ, ಇಲ್ಲಿ ಬರದ್ ಬಿಡ್ರಿ. ಸೊ ಅಲ್ಲಿ ಬರೆಯೋ ಬದಲಾಗಿ ನೀವೇನ್ ಮಾಡ್ರಿ, ಇದನ್ನ ಇಲ್ಲಿ ಬರದ್ ಬಿಡ್ರಿ. ಬರದ್ರಿ. ಓಕೆ. ಸೊ ಈಗ ನೋಡ್ರಿ, 5 ಒಂದ್ಲೆ 5 5 25 ರೀ. ಸೊ 3 ಒಂದ್ಲೆ 3 6 18 ರೀ. ಈಗ ಏನೂ ಉಳಿಲಿಲ್ರಿ. ಈ 6 ನ ಇಲ್ಲಿ ಗುಣಾಕಾರ ಮಾಡಿಬಿಡ್ರಿ, ನಿಮ್ ಕ್ವಶನ್ ಮಾರ್ಕ್ ವ್ಯಾಲ್ಯೂ ಸಿಗ್ತೈತ್ರಿ. ಸೊ 6 5s ಎಷ್ಟು ಬರ್ತೈತಿ, 30. ಸೊ 30 ಕಿಲೋಮೀಟರ್ ಪರ್ ಅವರ್. ಹೌದ್ರಿ, 30 ಕಿಲೋಮೀಟರ್ ಪರ್ ಅವರ್. ಸೊ ಏನಾತ್ರಿ ನಿಮ್ದು ಆನ್ಸರ್, 30 ಕಿಲೋಮೀಟರ್ ಪರ್ ಅವರ್. ಈಗ ನೀವು ಅನ್ಬೋದು ಸರ್ ಇದು ಎಲ್ಲೋ ನೋಡಿದಂಗ ಐತಲ್ಲ. ಸೊ ಈಗ ಜಸ್ಟ್ ನಾವು ಏನ್ ಡಿಸ್ಕಸ್ ಮಾಡಿದೀವಲ್ಲ ರೀ, ಆಕ್ಚುಲಿ 25/3 ಈಗ ಜಸ್ಟ್ ನಾವ್ ಏನ್ ಡಿಸ್ಕಸ್ ಮಾಡಿದೀವಲ್ಲ, ಇದನ್ನ ನಾವು ಕ್ವಶನ್ ಫಾರ್ಮ್ ದಾಗ ಯಾವ ರೀತಿ ಕೊಟ್ಟಾನ ನೋಡ್ರಿ. ಅರ್ಥ ಆಗತ್ರಿ. ಸೊ ಈಗ ಡಿಸ್ಕಸ್ ಮಾಡಿರೋ ಥಿಂಗ್ ನ ಈ ರೀತಿ ಅವ್ನು ಕ್ವಶನ್ ದಾಗ ರೀಪ್ರೆಸೆಂಟ್ ಮಾಡ್ಯಾನ್ರಿ. ಓಕೆ. ಸೊ ಅರ್ಥ ಆಗೈತೆ ಅಂತ ಅನ್ಕೊಂಡಿನ್ರಿ ನಾನು. ಫೈನ್. ಚಲೋ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಫ್ ದ ಸ್ಪೀಡ್ ಆಫ್ ದ ಕಾರ್ ಈಸ್ 72 ಕಿಲೋಮೀಟರ್ ಪರ್ ಅವರ್, ಫೈಂಡ್ ದಿ ಡಿಸ್ಟನ್ಸ್ ಟ್ರಾವೆಲ್ಡ್ ಬೈ ಇಟ್ ಇನ್ 5 seconds. ಒಂದು ಕಾರ್ ಐತ ಅನ್ಕೋರಿ. ಸೊ ಅದರದ ಸ್ಪೀಡ್ ಎಷ್ಟೈತ್ರಿ, 72 ಕಿಲೋಮೀಟರ್ ಪರ್ ಅವರ್ ಐತ್ರಿ. ಸೊ ಹಂಗಾದ್ರೆ ಅದು 5 ಸೆಕೆಂಡ್ಸ್ ಆದ್ಮೇಲೆ ಎಷ್ಟು ಡಿಸ್ಟನ್ಸ್ ನ ಕವರ್ ಮಾಡತೈತೆ ಅಂತ ಕೇಳ್ಯಾರ. ಈ ಕ್ವಶನ್ ಏನಿಲ್ಲ, ಇದು 5 ಸೆಕೆಂಡ್ಸ್ ನ ಮಾಡಬಹುದು. ನಿಮ್ ಎಕ್ಸಾಮ್ದಾಗ ಬಂದೈತ್ರಿ. ಹೆಂಗ್ ಸರ್ 5 ಸೆಕೆಂಡ್ ಹೆಂಗ್ ಮಾಡೋದ್ರಿ, ನಾ ಬಿಡಿಸು ತೋರಿಸ್ತೇನೆ. ನೋಡ್ರಿ 72 ಕಿಲೋಮೀಟರ್ ಪರ್ ಅವರ್ ಅಂದ್ರೆ 18ರದ 4 ಟೈಮ್ಸ್ ರೀ. 18 4 ಎಷ್ಟ್ರಿ, 72 ರೀ. ಸೊ 18ರದ 4 ಟೈಮ್ಸ್ ಇಲ್ಲ ಐತಂದ್ರ 5ರದ 4 ಟೈಮ್ಸ್ ಎಷ್ಟ್ ಆಕತ್ರಿ, 20 ಮೀಟರ್ ಪರ್ ಸೆಕೆಂಡ್ ರೀ. 20 ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಎಷ್ಟ್ರಿ, ಅಂದ್ರ ಪ್ರತಿ ಒಂದು ಸೆಕೆಂಡಿಗೂ 20 ಮೀಟರ್ ಡಿಸ್ಟೆನ್ಸ್ ಹೋಗ್ತಾನ್ರಿ. ಪ್ರತಿ ಒಂದು ಸೆಕೆಂಡಿಗೆ 20 ಮೀಟರ್ ಡಿಸ್ಟೆನ್ಸ್ ಹೋಗ್ತಾನ್ರಿ. ಹಂಗಾದ್ರ 5 ಸೆಕೆಂಡ್ಸ್ ಹೋಗಿದಾನ್ರಿ. ಎಷ್ಟು ಹೋಗಿದಾನ್ರಿ, 5 ಸೆಕೆಂಡ್ ಹೋಗಿದಾನ್ರಿ. 1 ಸೆಕೆಂಡಿಗೆ 20, 2 ಸೆಕೆಂಡಿಗೆ 40, 3 ಸೆಕೆಂಡಿಗೆ 60, 4ಕ್ಕೆ 80, 5ಕ್ಕೆ 100. ಆನ್ಸರ್ ಏನಂತ 100. ಓಕೆ. ಸೊ ಇಲ್ಲಿ ನೋಡ್ರಿ, ಸ್ವಲ್ಪ ಏನಪ್ಪಾ ಅಂದ್ರ ಈ ರೀತಿ ನೀವು ಸ್ವಲ್ಪ ವಿಚಾರ ಮಾಡ್ಬೋದು. ಯಾಕಂದ್ರ ಯಾವ ಕ್ವಶನ್ಸ್ 5 ಸೆಕೆಂಡ್ಸ್ ದಾಗ ನೀವು ಸಾಲ್ವ್ ಮಾಡ್ಬೋದಲ್ಲ, ಅದಕ್ಕೆ ನೀವು ಒಂದೊಂದು ಮಿನಿಟ್ ನೀವು ಎಕ್ಸಾಮ್ ಒಳಗೆ ಟೈಮ್ ಕೊಟ್ರಿ ಅಂತ ತಿಳ್ಕೊರಿ. ಸೊ ಆಲ್ರೆಡಿ ಯು ಆರ್ ಔಟ್ ಆಫ್ ದಿ ಕಾಂಪಿಟೇಷನ್. ಓಕೆ. ಸೊ ಈ ಅದಕ್ಕೆ ನಾನು ಸ್ವಲ್ಪ ತಿಳ್ಕೊರಿ, ನೀಟಾಗಿ ಅರ್ಥ ಮಾಡ್ಕೋರಿ ಅಂತ ಹೇಳಕತ್ತೀನಿ. ಸೊ ನೋಡ್ರಿ ಏನ್ ಹೇಳಿನ್ರಿ,
72 ಕಿಲೋಮೀಟರ್ ಪರ್ ಅವರ್ ಐತ್ರಿ. ಈಗ ನಮಗೇನ್ ಗೊತ್ತೈತ್ರಿ, 18 ಕಿಲೋಮೀಟರ್ ಪರ್ ಅವರ್ ಇಸ್ ಈಕ್ವಲ್ ಟು 5 ಮೀಟರ್ ಪರ್ ಸೆಕೆಂಡ್. 72 ಕಿಲೋಮೀಟರ್ ಪರ್ ಅವರ್ ಎಷ್ಟು ಮೀಟರ್ ಪರ್ ಸೆಕೆಂಡ್ ಆಗ? ಸೊ ಇದ್ರದ ಇಲ್ಲಿ ನೋಡ್ರಿ, ಇದ್ರದ 4 ಟೈಮ್ಸ್ ಐತ್ರಿ ಇಲ್ಲಿ. ಸೊ ಇದ್ರದ್ದು 4 ಟೈಮ್ಸ್ ಎಷ್ಟು ಆಕತ್ರಿ? 20 ಆಕತ್ರಿ. 20 ಮೀಟರ್ ಪರ್ ಸೆಕೆಂಡ್. ಅಂದ್ರೆ ಇಲ್ಲಿ ಏನ್ ಅರ್ಥ ಆಯ್ತು ಹೇಳ್ರಿ ನನಗ? ಅಂದ್ರೆ ಪ್ರತಿಯೊಂದು ಸೆಕೆಂಡಿಗೂ ಅವನು 20 ಮೀಟರ್ ಡಿಸ್ಟೆನ್ಸ್ ಹೋಗ್ತಾನ್ರಿ. ಅಂದ್ರೆ 1 ಸೆಕೆಂಡಿಗೆ 20, 2 ಸೆಕೆಂಡಿಗೆ 40, 3 ಸೆಕೆಂಡಿಗೆ 60, 4 ಸೆಕೆಂಡಿಗೆ 80, 5 ಸೆಕೆಂಡಿಗೆ 100. ಹೌದಲ್ರಿ? ಸೊ 1 ಸೆಕೆಂಡಿಗೆ 20 ಮೀಟರ್ ಹೋಗ್ತಾನಂದ್ರ 5 ಸೆಕೆಂಡಿಗೆ ಎಷ್ಟು ಹೋಗ್ತಾನ್ರಿ? 20 ಇಂಟು 5 100 ಸೆಕೆಂಡ್ ಆತ್ರಿ. ಸಾರಿ 100 ಮೀಟರ್ಸ್ ಆತ್ರಿ. ಸೊ ಈ ಕ್ವಶನ್ ಅದು ಕರೆಕ್ಟ್ ಆನ್ಸರ್ ಏನಾಗ್ತೈತ್ರಿ? 100. ಇಲ್ಲ ಸರ್ ಅದನ್ನು ನಮಗ್ ಬಿಡಿಸಿ ತೋರ್ಸ್ರಿ ಅಂದ್ರೆ ಅದನ್ನು ಬಿಡಿಸಿ ತೋರ್ಸೋನ್ರಿ ಬೇಕಂದ್ರೆ. ಸೊ ಈಗ ಡಿಸ್ಟನ್ಸ್ ಅಂತ ಕೇಳ್ಯಾನ್ರಿ. ಸೊ ಡಿಸ್ಟನ್ಸ್ ಅಂದ್ರ ಸ್ಪೀಡ್ ಇಂಟು ಟೈಮ್ ಅಂತ ಗೊತ್ತೈತಿ ನಿಮ್ಗ. ಸೊ ಸ್ಪೀಡ್ ಈಗ ಜಸ್ಟ್ ಕಂಡು ಹಿಡಿದವ್ರಿ 20, ಟೈಮ್ ಅವ ಕೊಟ್ಟಾನ್ರಿ 5 ಸೆಕೆಂಡ್. ಸೊ 20 ಇಂಟು 5 ಎಷ್ಟು ಬರ್ತೈತ್ರಿ? 100 ಮೀಟರ್ಸ್. ಬಟ್ ನಾ ಏನ್ ಹೇಳ್ತೇನ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇಷ್ಟೆಲ್ಲ ಮಾಡೋದು ಅವಶ್ಯಕತೆ ಇಲ್ಲ. ಓಕೆ, ಇಷ್ಟೆಲ್ಲ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಅದಕ್ಕೆ ನಾ ಹೇಳ್ತೇನ್ರಿ 18ರ ಮಗ್ಗಿನ ಸ್ವಲ್ಪ ಬಹ್ಯಾಟ್ ಮಾಡ್ರಿ. ಆಲ್ಮೋಸ್ಟ್ ನೀವು ಒಂದು 30ರ ತನ ಮಗ್ಗಿ ಬಹ್ಯಾಟ್ ಮಾಡ್ಬೇಕ್ರಿ. ಓಕೆ, ಸೊ ಹೆಂಗ್ ಕೇಳಿದ್ರು ನಿಮಗ ಆನ್ಸರ್ ಮಾಡಕ್ ಬರ್ಬೇಕು. ರೈಟ್, ಇರ್ಲಿ. ಸೊ ಏನ್ ಹೇಳಿನ್ರಿ, ಒಂದ್ಸಲ ಶಾರ್ಟ್ ಆಗಿ ಹೇಳ್ತೇನೆ ನೋಡ್ರಿ. ಇದನ್ನ ಒಂದು ಬಸ್ದ ಸ್ಪೀಡ್ 72 ಕಿಲೋಮೀಟರ್ ಪರ್ ಅವರ್ ಐತಿ, ಅಥವಾ ಒಂದು ಕಾರದ ಸ್ಪೀಡ್ 72 ಕಿಲೋಮೀಟರ್ ಪರ್ ಅವರ್ ಐತಿ. ಸೊ 72 ಕಿಲೋಮೀಟರ್ ಪರ್ ಅವರ್ ಅಂದ್ರ 18ರದ ಎಷ್ಟು ಟೈಮ್ಸ್ ಐತ್ರಿ? 18 ಎಷ್ಟ್ಲೆ 72 ರೀ? 18 4ಲೆ 72. ಸೊ ಹಂಗಾರ 5 4ಲೆ ಎಷ್ಟ್ ಆಕೈತ್ರಿ? 20 ಮೀಟರ್ ಪರ್ ಸೆಕೆಂಡ್. ಅಂದ್ರ ಆ ಕಾರ 20 ಮೀಟರ್ ಪರ್ ಸೆಕೆಂಡ್ ಹೋಗ್ತೈತಿ. ಪ್ರತಿಯೊಂದು ಸೆಕೆಂಡ್ಗೂ 20 ಮೀಟರ್ ಹೋಗ್ತೈತಿ. ಸೊ ಪ್ರತಿ ಒಂದು ಸೆಕೆಂಡಿಗೆ 20 ಮೀಟರ್ ಹೋಗ್ತೈತಿಪ್ಪ ಅಂತಂದ್ರ ಅವ 5 ಸೆಕೆಂಡ್ದಾಗ ಎಷ್ಟು ಹೋಗ್ತೈತಿ ಅಂತ ಕೇಳಿದಾನ್ರಿ. ಸೊ 20 ಇಂಟು 5 ಎಷ್ಟಾತ್ರಿ? 100 ಸೆಕೆಂಡ್, 100 ಮೀಟರ್ಸ್ ಆತ್ರಿ. ಸೊ ನಿಮ್ದು ಆನ್ಸರ್ ಏನಾಕತ್ರಿ? 100 ಮೀಟರ್ ನಿಮ್ದು ಆನ್ಸರ್ ಆಕತ್ರಿ. ಓಕೆ, ರೈಟ್. ಆದ್ರೂ ಒಂದ್ಸಲ ನಾ ಬಿಡಿಸಿ ತೋರ್ಸಿನ್ರಿ. ಫೈನ್, ಓಕೆ, ಚಲೋ. ನೆಕ್ಸ್ಟ್ ನೋಡ್ರಿ, ಇಫ್ ದ ಸ್ಪೀಡ್ ಆಫ್ ದ ಕಾರ್ ಈಸ್ 63 ಕಿಲೋಮೀಟರ್ಸ್ ಪರ್ ಅವರ್, ಫೈಂಡ್ ದಿ ಡಿಸ್ಟನ್ಸ್ by 8 in 6 seconds. ನೋಡ್ರಿ, ಅದ ತರದ ಕ್ವಶನ್ ಐತ್ರಿ. ಇದು ನಿಮ್ಮ ಗ್ರೂಪ್ ಡಿ ಒಳಗೆ ಎಕ್ಸಾಮ್ ಬಂದೈತ್ರಿ. ಸ್ವಲ್ಪ ಹಳೆ ಕ್ವಶನ್ ಐತ್ರಿ. ಸೊ ಏನ್ ಹೇಳ್ತಾನ್ರಿ, ಒಂದು ಕಾರ್ ಐತ್ರಿ, ಅದರದ್ದು ಸ್ಪೀಡ್ 63 ಕಿಲೋಮೀಟರ್ ಪರ್ ಅವರ್ ಐತಿ. ಸೊ ಹಂಗಾದ್ರ ಅವನೇನ್ ಕೇಳಕತ್ತಾನ್ರಿ ಇಲ್ಲಿ, 6 ಸೆಕೆಂಡ್ಸ್ ಆದ್ಮೇಲೆ ಅದು ಎಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡಿರ್ತೈತಿ. ಈಗ ಒಂದು ಪ್ರಾಬ್ಲಮ್ ಏನಪ್ಪಾ, 63 ಕಿಲೋಮೀಟರ್ ಏನೈತ್ಲ ಅದು 18ರ ಮಗ್ಗಿ ಒಳಗೆ ಬರಂಗಿಲ್ಲ. ಕರೆಕ್ಟ್ ರೀ? ಈಗ ನೀವು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ರಿ. ಈಗ ಯಾರಾದ್ರೂ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗೈತ್ರಿ, ಹೌದಾ? ಸೊ ಈಗ ಇಲ್ಲಿ ನೋಡ್ರಿ, ಸೊ ಇದನ್ನ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡ್ತೀರಿ? ಹೌದಾ? 18 ಕಿಲೋಮೀಟರ್ ಪರ್ ಅವರ್ ಇಸ್ ಈಕ್ವಲ್ ಟು 5 ಮೀಟರ್ ಪರ್ ಸೆಕೆಂಡ್. 63 ಕಿಲೋಮೀಟರ್ ಪರ್ ಅವರ್ ಎಷ್ಟಾಗತ್ತೆ? ಹೌದಾ? ಸೊ ಇದು 9 7 63, 9 2 18. ಸೊ ಇದು 5 ಇಲ್ಲಿ ಮಲ್ಟಿಪ್ಲೈ ಆಯ್ತಂದ್ರೆ 7 5 35. ಸೊ 35 ಬೈ ಕೆಳಗಡೆ ಎಷ್ಟು ಐತಿ ನೋಡ್ರಿ ಇಲ್ಲಿ 2. ಸೊ ಇದು ನಿಮ್ದು ಏನಾತ್ರಿ? ಇದು ನಿಮ್ದು ಸ್ಪೀಡ್ ಆತ್ರಿ. ಆಮೇಲೆ ನಾನು ನಿಮ್ಗೆ ಹೇಳಿನ್ರಿ, ಸೊ ಸ್ಪೀಡ್ ಇಷ್ಟು ಬಂತಪ್ಪ ಅಂತಂದ್ರ ಇದನ್ನ ಇಷ್ಟ ಇಡಕ್ ಟ್ರೈ ಮಾಡ್ರಿ. ಸೊ ನಾ ಏನ್ ಹೇಳಿದ್ದೇನ್ರಿ, ಈ ಸ್ಪೀಡ್ ನ ರೀಡ್ ಮಾಡ್ಬೇಕಾದ್ರ ನೀವೇನ್ ತಿಳ್ಕೊಬೇಕು ಹೇಳ್ರಿ, ಪ್ರತಿ 2 ಸೆಕೆಂಡಿಗೂ ಅವನು 35 ಮೀಟರ್ ಡಿಸ್ಟೆನ್ಸ್ ನ ಹೋಗ್ತಾನ್ರಿ. ಇದರ ಅರ್ಥ ಏನ್ರಿ? ಪ್ರತಿ 2 ಸೆಕೆಂಡ್ಗೂ ಅವನು 35 ಮೀಟರ್ ಡಿಸ್ಟೆನ್ಸ್ ನ ಹೋಗ್ತಾನ್ರಿ. ಸೊ ಈ ಕ್ವಶನ್ ಏನ್ ಕೇಳ್ಯಾನ್ರಿ, ಹಂಗಾದ್ರ 6 ಸೆಕೆಂಡಿಗೆ ಎಷ್ಟು ಹೋಗ್ತಾನ ಅಂತ ಕೇಳ್ಯಾನ್ರಿ. 6 ಸೆಕೆಂಡಿಗೆ ಎಷ್ಟು ಹೋಗ್ತಾನ್ರಿ? ಸೊ 2 ಸೆಕೆಂಡಿಗೆ 35 ರೀ, 4 ಸೆಕೆಂಡಿಗೆ 70 ರೀ, 6 ಸೆಕೆಂಡಿಗೆ ಎಷ್ಟು ಆಕತ್ರಿ? 105 ಆಕತ್ರಿ. ನೋಡ್ರಿ, ಇಲ್ಲಿ ನಾವು ಏನ್ ತಿಳ್ಕೊಂಡಿವ್ರಿ? ಇಲ್ಲಿ ನಾವು ಏನ್ ತಿಳ್ಕೊಂಡಿವಪ್ಪ ಅಂತಂದ್ರ ಅವಂದು ಸ್ಪೀಡ್ ಏನೈತಲ್ಲ ಅದು 35/2 ಮೀಟರ್ ಪರ್ ಸೆಕೆಂಡ್. ನಾ ಪೂರಾ ಸಾಲ್ವ್ ಮಾಡಿ ತೋರಿಸ್ತೀನಿ ನಿಮ್ಗ, ಬಟ್ ಇದನ್ನ ತಿಳ್ಕೊಳಕ್ ಟ್ರೈ ಮಾಡ್ರಿ. ಇದರ ಅರ್ಥ ಏನ್ರಿ, ಪ್ರತಿ 2 ಸೆಕೆಂಡಿಗೂ
ಪ್ರತಿ 2 ಸೆಕೆಂಡಿಗೂ ಅವನು 35 ಮೀಟರ್ಸ್ ಹೋಗ್ತಾನ್ರಿ. ಪ್ರತಿ 2 ಸೆಕೆಂಡಿಗೂ ಅವನು 35 ಮೀಟರ್ಸ್ ಹೋಗ್ತಾನೆ. ಬಟ್ ನನ್ನ ಕ್ವಶನ್ ಏನ್ ಕೇಳೇನ್ರಿ, ಅವ 6 ಸೆಕೆಂಡ್ಸಿಗೆ ಅವ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಾನ್ರಿ? 6 ಸೆಕೆಂಡ್ಸಿಗೆ. ಸೊ 6 ಸೆಕೆಂಡ್ಸಿಗೆ ಅಂತಂದ್ರ ಈಗ ನೋಡ್ರಿ, 6 ಅಂತಂದ್ರ ಇದನ್ನ ಎಷ್ಟರಲ್ಲಿ ಗುಣಾಕಾರ ಮಾಡ್ಬೇಕ್ರಿ? 3ರಲ್ಲಿ ಗುಣಾಕಾರ ಮಾಡ್ಬೇಕ್ರಿ. ಯಾಕಂದ್ರೆ ಇದು ಸೆಕೆಂಡ್ಸ್ ಐತ್ರಿ. ಸೊ 2 3ಲೆ 6 ರೀ. ಸೊ ಹಂಗಾರೆ ಇಲ್ಲಿ 3ರಲ್ಲಿ ಗುಣಾಕಾರ ಮಾಡಿದ್ರಿ ಅಂದ್ರೆ ಇಲ್ಲೂ 3ರಲ್ಲಿ ಗುಣಾಕಾರ ಮಾಡ್ರಿ. ಸೊ 35 3ಲೆ ಎಷ್ಟು ಬರ್ತೈತ್ರಿ? 105 ಬರ್ತೈತ್ರಿ. ಹೌದಾ? ಇಲ್ಲಿ ಸರ ಆಗಲೇ ಹೇಳಿದಂಗೆ ಹೇಳ್ರಿ, ಇದು ಏನ್ ಅಷ್ಟು ಕ್ಲಾರಿಟಿ ಸಿಗ್ಲಿಲ್ಲ ನಮಗ. ನೋಡ್ರಿ, ಪ್ರತಿ 2 ಸೆಕೆಂಡ್ಗೂ ಅವನು 35 ಮೀಟರ್ಸ್ ಹೋಗ್ತಾನ್ರಿ. ಅಂದ್ರೆ ಸಪೋಸ್ ಅವ 4 ಸೆಕೆಂಡ್ ಹೋದ್ರ ರೀ, 4 ಸೆಕೆಂಡ್ ಹೋದ್ರ 70 ಮೀಟರ್ಸ್ ಹೋಗ್ತಾನ್ರಿ. 6 ಸೆಕೆಂಡ್ ಹೋದ್ರ 105 ಮೀಟರ್ಸ್ ಹೋಗ್ತಾನ್ರಿ. ಹೌದಲ್ರಿ? ಸೊ ಅದಕ್ಕೆ ಇಲ್ಲಿ ಆನ್ಸರ್ ಎಷ್ಟಾಕತ್ರಿ? 105 ಮೀಟರ್ ಆಗ್ತೈತ್ರಿ. 105 ಮೀಟರ್. ಓಕೆ. ಅಥವಾ ನೀವು ಏನ್ ಮಾಡ್ಬೋದ್ರಿ, ಇಲ್ಲಿ ನಿಮಗೆ ಡಿಸ್ಟೆನ್ಸ್ ಕೇಳೇನಲ್ಲ, ಸೊ ಸ್ಪೀಡ್ ಇಂಟು ಟೈಮ್ ಅಂತ ಮಾಡ್ರಿ. ಸ್ಪೀಡ್ ಇಂಟು ಟೈಮ್. ಸೊ ಸ್ಪೀಡ್ ಎಷ್ಟೈತಪ್ಪ ಇಲ್ಲಿ? 35/2 ಐತೆ. ಇಂಟು ಟೈಮ್ ಎಷ್ಟು ಕೊಟ್ಟಾನ್ರಿ ಅವ? 6 ಸೆಕೆಂಡ್ಸ್ ಕೊಟ್ಟಾನ್ರಿ. ಸೊ 2 1ಲೆ 2 3ಲೆ. ಸೊ 35 3ಲೆ ಎಷ್ಟು ಬರ್ತೈತ್ರಿ? 105 ಬರ್ತೈತ್ರಿ. ಸೊ 105 ಮೀಟರ್ಸ್. ಎಷ್ಟ್ರಿ? 105 ಮೀಟರ್ಸ್. ಸೊ 105 ಮೀಟರ್ಸ್ ಏನೈತಿ, ಇದು ನಿಮ್ಮ ಆನ್ಸರ್. ಈಗ ನಾನು ಕೇಳೋದಾದ್ರೆ ಈ ಪಾರ್ಟ್ ಆಕ್ಚುಲಿ ನೀವು ಮಾಡೋದ ಅವಶ್ಯಕತೆ ಇರಲಿಲ್ಲ. ಈ ಪಾರ್ಟ್, ಇದಿಷ್ಟು ಪಾರ್ಟ್, ಇದನ್ನ ಒಂದ್ ಸ್ವಲ್ಪ ನೀವು ಮಾಡ್ಬೇಕಾಕೈತಿ. ಬಟ್ 63 ನಾವು ಬಹಳ ಸಲ ಡಿಸ್ಕಸ್ ಮಾಡಿವಲ್ಲ. ಸೊ ಕೆಲವೊಬ್ಬರಿಗೆ ಇದು ಡೈರೆಕ್ಟ್ಲಿ ವ್ಯಾಲ್ಯೂ ನೆಲ್ಪಿಟ್ರು ವೆಲ್ ಅಂಡ್ ಗುಡ್. ಓಕೆ. ಬಟ್ ಆದ್ರೂ ಇದನ್ನೊಂದು ವ್ಯಾಲ್ಯೂ ಬೇಕಾದ್ರೆ ನೀವು ನೆಲ್ಪಿಟ್ಕೋರಿ. ಕೆಲವೊಂದಿಷ್ಟು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಅದಾವ್ರಿ. ಓಕೆ, ನಿಮಗ ಹೇಳ್ತೇನ್ರಿ ನಾನು. ಒಂದು 50 ಕಿಲೋಮೀಟರ್ ಪರ್ ಅವರ್, ಇನ್ನೊಂದು 60 ಕಿಲೋಮೀಟರ್ ಪರ್ ಅವರ್, ಇನ್ನೊಂದು 63 ಕಿಲೋಮೀಟರ್ ಪರ್ ಅವರ್. ಓಕೆ, ಆಮೇಲೆ 72 ಕಿಲೋಮೀಟರ್ ಪರ್ ಅವರ್. ಸೊ ಆಮೇಲೆ 100 ಕಿಲೋಮೀಟರ್ ಪರ್ ಅವರ್. ಇವೊಂದಿಷ್ಟು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಅದಾವ್ರಿ. ಓಕೆ, ಸೊ ಇವೊಂದಿಷ್ಟು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಅದಾವ್ರಿ. ಇದರದ್ದು ಫ್ರಾಕ್ಷನ್ ವ್ಯಾಲ್ಯೂಸ್ ಏನಾಗ್ತಾವಲ್ಲ, ಸಾರಿ, ಇದರದ್ದು ಫ್ರಾಕ್ಷನ್ ವ್ಯಾಲ್ಯೂ ಏನಾಗ್ತಾವಲ್ಲ, ಸೊ ಅದನ್ನ ಒಂದ್ಸಲ ನೀವು ನೋಡ್ಕೊಂಡ್ ಬಿಡ್ರಿ. ಓಕೆ, ಫೈನ್. ಸೊ ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಓಕೆ, ಈಗ ಈ ಕ್ವಶನ್ ನೋಡ್ರಿ. ಈ ಕ್ವಶನ್ ಏನ್ ಕೊಟ್ಟಾನ್ರಿ ಅವ? ರಮೇಶ್ ಟ್ರಾವೆಲ್ ವಿತ್ 10 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್. ರಮೇಶ್ ಏನದನ್ರಿ? 10 ಕಿಲೋಮೀಟರ್ ಪರ್ ಅವರ್ ಹೋಗ್ತಾನ್ರಿ. ಸೊ ಫಾರ್ 420 ಮಿನಿಟ್ಸ್. ಓಕೆ, ಎಷ್ಟು ನಿಮಿಷ ಹೋಗ್ತಾನಂತ್ರಿ? 420 ನಿಮಿಷ ಹೋಗ್ತಾನಂತ್ರಿ. ಓಕೆ, ಸೊ ಹಂಗಾದ್ರೆ ಅವ್ನು ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಾರಂತ ಕೇಳಕತ್ತಾರ್ರಿ ಅವ್ರು. ಸೊ ಎಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡ್ತಾನ್ರಿ? ಅದು ಎದ್ರೊಳಗೆ ಕೇಳಿದಾರ್ರಿ ಅವ್ರ? ಕಿಲೋಮೀಟರ್ಸ್ ನ ಕೇಳಿದಾರ್ರಿ. ಈಗ ಒಂದ್ ಏನ್ ಮಾಡ್ರಿ, ಸಿಂಪಲ್. ಸ್ಪೀಡ್ ಅಂತೂ ನಮ್ದು ಕಿಲೋಮೀಟರ್ ಪರ್ ಅವರ್ದಾಗ ಐತ್ರಿ. ಆಮೇಲೆ ಡಿಸ್ಟೆನ್ಸ್ ನ ಕಿಲೋಮೀಟರ್ ದಾಗ ಕೇಳಿದಾನ್ರಿ. ಅಂದ್ರ ಪ್ರಾಬ್ಲಮ್ ಏನೈತ್ರಿ ಇಲ್ಲಿ? ಇದನ್ನ ಮಿನಿಟ್ಸ್ ದಾಗ ಇದ್ದಿದ್ದನ್ನ ಅವರ್ಸ್ ಕನ್ವರ್ಟ್ ಮಾಡೋದು. ಸಿಂಪಲ್. ಇದನ್ನ ಮಿನಿಟ್ಸ್ ದಾಗ ಇದ್ದಿದ್ದು ಏನ್ ಮಾಡ್ರಿ? ಅವರ್ಸ್ ಕನ್ವರ್ಟ್ ಮಾಡ್ರಿ, ಗಂಟೆ ಕನ್ವರ್ಟ್ ಮಾಡ್ರಿ. ಸೊ ಅದನ್ನ ಹೆಂಗ್ ಮಾಡ್ತೀರಿ? ಇಲ್ಲಿ ಸೈಡಿಗೆ ಮಾಡ್ಬಿಡ್ರಿ. 420 ಡಿವೈಡೆಡ್ ಬೈ 60 ಮಾಡ್ರಿ. ಸೊ 6 7 42. ಅಂದ್ರೆ ಆಕ್ಚುಲಿ ಎಷ್ಟು ಅವರ್ಸ್ ಐತ್ರಿ? ಇದ 7 ಅವರ್ಸ್. ಎಷ್ಟು ಐತ್ರಿ? ಅದ 7 ಅವರ್ಸ್ ಐತಿ. ಅದನ್ನ ನಾವು ನಿಮಿಷನ್ಯಾಗ ಕೊಟ್ಟಾನ್ರಿ. ಸಿಂಪಲ್. ಸೊ ಈಗ ನಮಗೆ ಏನ್ ಕೇಳ್ಯಾರ್ರಿ ಅವ್ರು? ಡಿಸ್ಟೆನ್ಸ್ ಕೇಳ್ಯಾರ್ರಿ. ಸೊ ಇವು ಎರಡು ಗುಣಾಕಾರ ಮಾಡಿಬಿಡ್ರಿ. ಸೊ 10 × 7 70 ಈಸ್ ದಿ ಆನ್ಸರ್. ಮುಗೀತಿ. ಓಕೆ, ಇರ್ಲಿ. ಒಂದ್ ವೇಳೆ ಅರ್ಥ ಆಗಿರ್ಲಿಲ್ಲ ಅಂದ್ರೆ ಹೇಳ್ತೇನೆ ನೋಡ್ರಿ. ಈಗ ನಾನೇನ್ ಹೇಳತ್ತೇನ್ರಿ, ಅಥವಾ ನಾ ಏನ್ ಮುಂಚೆ ಹೇಳೇನ್ರಿ ನಿಮ್ಗ, ಸ್ಪೀಡ್ ಏನ್ ಇರ್ತೈತಲ್ಲ ಇದು ಡಿಸ್ಟೆನ್ಸ್ ಬೈ ಟೈಮ್ ಐತಿ. ನಾ ಏನ್ ಹೇಳೇನ್ರಿ, ಸಪೋಸ್ ನಿಮ್ದು ಡಿಸ್ಟೆನ್ಸ್ ಕಿಲೋಮೀಟರ್ಸ್ ದಾಗ ಇತ್ತಂತ ತಿಳ್ಕೊರಿ, ನಿಮ್ದು ಟೈಮ್ ಏನೈತ್ಲ ಇದು ಅವರ್ಸ್ ದಾಗ ಇರ್ಬೇಕ್ರಿ, ಕಂಪಲ್ಸರಿ. ಯಾವಾಗ ನೀವು ಡಿಸ್ಟೆನ್ಸ್ ನ ಕಿಲೋಮೀಟರ್ಸ್ ದಾಗ ಅಳಿತಿರಲ್ಲ, ಅವಾಗ ನೀವು ಟೈಮ್ ನ ಏನೈತಿ ಅವರ್ಸ್ ದಾಗ ಅಳಿಬೇಕ್ರಿ. ಅಥವಾ ಡಿಸ್ಟೆನ್ಸ್ ನ ನೀವು ಒಂದ್ ವೇಳೆ ಮೀಟರ್ಸ್ ದಾಗ ಅಳದ್ರಿ ಅಂತ ಅನ್ಕೋರಿ, ಅವಾಗ ನೀವು ಟೈಮ್ ಏನ್ ಮಾಡ್ಬೇಕಪ್ಪ ಅಂದ್ರ ಸೆಕೆಂಡ್ಸ್ ದಾಗ ಅಳಿಬೇಕ್ರಿ. ಓಕೆ, ಫೈನ್. ಈಗ ಸ್ವಲ್ಪ ಈ ಕ್ವಶನ್ ನೀವು ನೋಡಿದ್ರಿ ಅಂತಂದ್ರ ಇಲ್ಲಿ ನೋಡ್ರಿ, ಒಂದು ಸ್ಪೀಡ್ ಕಿಲೋಮೀಟರ್ ಪರ್ ಅವರ್ ದಾಗ ಕೊಟ್ಟಾನ್ರಿ.
ಸೊ ಸ್ಪೀಡ್ ಕಿಲೋಮೀಟರ್ ಪರ್ ಅವರ್ದಾಗ ಕೊಟ್ಟಾನ ಅಂತಂದ್ರ ನಮ್ದು ಡಿಸ್ಟೆನ್ಸ್ ಕಿಲೋಮೀಟರ್ಸ್ ಇರ್ಬೇಕ್ರಿ, ಆಮೇಲೆ ಟೈಮ್ ಅವರ್ಸ್ ಇರ್ಬೇಕು. ಈಗ ಇಲ್ಲಿ ನೋಡ್ರಿ ನಮಗ ಟೈಮ್ ಅವ ಮಿನಿಟ್ಸ್ ದಾಗ ಕೊಟ್ಟಾನ್ರಿ. ಆಮೇಲೆ ಕ್ವಶನ್ ಏನ್ ಕೇಳೇನ್ರಿ, ಡಿಸ್ಟೆನ್ಸ್ ಕೇಳೇನ್ರಿ, ಅದನ್ನು ಎದ್ರೊಳಗೆ ಕೇಳೇನ್ರಿ, ಕಿಲೋಮೀಟರ್ದಾಗ ಕೇಳೇನ್ರಿ, ಹೌದಲ್ರಿ. ಸೊ ಆಲ್ರೆಡಿ ನಮ್ದು ಸ್ಪೀಡ್ ಕಿಲೋಮೀಟರ್ ಪರ್ ಅವರ್ದಾಗ ಐತ್ರಿ, ಡಿಸ್ಟೆನ್ಸ್ ಕಿಲೋಮೀಟರ್ದಾಗ ಬೇಕಾಗೈತಿ. ಅಂದ್ರ ಇದನ್ನ ಏನ್ ಮಾಡ್ಬೇಕು ಹೇಳ್ರಿ, ಈ 420ನ ನಾನು ಅವರ್ಸಿಗೆ ಕನ್ವರ್ಟ್ ಮಾಡ್ಬೇಕು. ಇದು ಎಷ್ಟು ಗಂಟೆ ಆಗ್ತೈತಿ ಅಂತ ನೋಡ್ಬೇಕು. ಸೊ ಎಷ್ಟು ಗಂಟೆ ಆಗ್ತೈತಿ ಅಂತ ನೋಡ್ಬೇಕಂತಂದ್ರ ನೀವೇನ್ ಮಾಡ್ಬೇಕ್ರಿ, ಸಿಂಪಲ್, ಇದು 420ನ 60 ಭಾಗ ಮಾಡ್ರಿ. ಯಾಕಂದ್ರೆ 1 ನಿಮಿಷ ಒಳಗ 1 ಅವರ್ ಒಳಗಡೆ 60 ನಿಮಿಷ ಇರ್ತಾವ್ರಿ. ಸೊ ಇದನ್ನ ಕ್ಯಾನ್ಸಲ್ ಮಾಡಿದ್ರಿ ಅಂತಂದ್ರ 6 7s 42 ಆಕೈತ್ರಿ. ಅಂದ್ರ 7 ತಾಸು. ಅಂದ್ರ ಅವ್ನು ಎಷ್ಟು ತಾಸು ಗಾಡಿ ಓಡಿಸಿದನ್ರಿ, 7 ತಾಸು ಓಡಿಸಿದ. ಹೌದಾ. ಈಗ ನಮಗೆ ಡಿಸ್ಟೆನ್ಸ್ ಕೇಳೇನ್ರಿ. ಸೊ ಡಿಸ್ಟೆನ್ಸ್ ಅಂದ್ರೆ ಏನ್ರಿ, ಸ್ಪೀಡ್ ಇಂಟು ಟೈಮ್. ಸೊ ಸ್ಪೀಡ್ 10 ಐತ್ರಿ, ಡಿಸ್ಟೆನ್ಸ್ ಇದು ಟೈಮ್ 7 ಐತ್ರಿ. ಸೊ ಎಷ್ಟು ಆಕೈತ್ರಿ, 70 ಆಕೈತ್ರಿ, 70 ಕಿಲೋಮೀಟರ್ಸ್. ಓಕೆ. ಸೊ ಇದು ಕೂಡ ನಿಮ್ RRB ಗ್ರೂಪ್ ಡಿ ಎಕ್ಸಾಮ್ 2018 ಒಳಗೆ ಬಂದಿತ್ರಿ. ಇವೆಲ್ಲ ಬೇಸಿಕ್ ಕ್ವಶನ್ಸ್ ಅದಾವ್ರಿ. ನಾ ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊರಿ. ಇವೆಲ್ಲ ಸ್ವಲ್ಪ ಏನದಾವ್ರಿ, ಬೇಸಿಕ್ ಕ್ವಶನ್ಸ್ ಅದಾವ್ರಿ. ಈಗ ನಾವು ಟಾಪಿಕ್ ಒಳಗೆ ಎಂಟ್ರಿ ಕೊಡೋಣ್ರಿ. ಈಗ ನಾವು ಏನ್ ಮಾಡೋಣ್ರಿ, ಈಗ ನಾವು ಟಾಪಿಕ್ ಒಳಗೆ ಎಂಟ್ರಿ ಕೊಡೋಣ್ರಿ. ಈಗ ನಾವು ಇಲ್ಲಿವರೆಗೂ ಏನ್ ಕಲ್ತೀವಲ್ಲ ಅದು ಬೇಸಿಕ್ ಕಲ್ತೀವ್ರಿ. ಬಟ್ ಅಲ್ಲಿದಿಂತ್ರನು ಕ್ವಶನ್ಸ್ ಎಕ್ಸಾಮ್ಸ್ ಒಳಗೆ ಬಂದಿದಾವ್ರಿ, ಹೌದಾ. ಈಗ ನೋಡ್ರಿ, ನಮಗ ಮೇನ್ಲಿ 3 ಟೈಪದ್ದು ಕ್ವಶನ್ಸ್ ನೀವು ಎಕ್ಸಾಮ್ಸ್ ದಾಗ ನೋಡ್ಬೋದ್ರಿ. ಹೆಂಗ, ಈಗ ನೋಡ್ರಿ, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತ ಕೊಟ್ಟಿನ್ರಿ. ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಸೊ ಈಗ ಅವ್ ಏನ್ ಮಾಡ್ತಾನ್ರಿ, ಒಂದು ಸ್ಪೀಡ್ ಕಾನ್ಸ್ಟಂಟ್ ಮಾಡ್ತಾನ್ರಿ. ಏನ್ ಮಾಡ್ತಾನ್ರಿ, ಸ್ಪೀಡ್ ನ ಕಾನ್ಸ್ಟಂಟ್ ಮಾಡ್ತಾನ್ರಿ. ಈಗ ನೀವು ಅನ್ಬೋದು, ಸರ್ ಇದು ಎಲ್ಲಿ ತಗೊಂಬಂದ್ರಿ ಕಾನ್ಸ್ಟಂಟ್ ಅಂತೇಳಿ. ನೋಡ್ರಿ, ಕಾನ್ಸ್ಟಂಟ್ ಅಂದ್ರೆ ಏನ್, ಅದು ಒಂದೇನು ಭಯಾನಕ ಟರ್ಮ್ ಏನಿಲ್ರಿ. ಕಾನ್ಸ್ಟಂಟ್ ಅಂದ್ರ ಅವನದು ಸ್ಪೀಡ್ ಏನಿರ್ತೈತಲ್ಲ ಸೇಮ್ ಇರ್ತೈತ್ರಿ. ಓಕೆ, ಸಮವಾಗಿರ್ತೈತ್ರಿ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾ ಏನ್ ಹೇಳ್ತೇನ್ರಿ, ಒಬ್ಬ ಪರ್ಸನ್ದ ಸ್ಪೀಡ್ 50 ಕಿಲೋಮೀಟರ್ ಪರ್ ಅವರ್ ಕಾನ್ಸ್ಟಂಟ್ ಐತೆ ಅಂತ ಹೇಳ್ತೇನ್ರಿ. ನಾ 50 ಕಿಲೋಮೀಟರ್ ಪರ್ ಅವರ್ ಅವನದು ಸ್ಪೀಡ್ ಏನೈತ್ರಿ, ಕಾನ್ಸ್ಟಂಟ್ ಐತೆ ಅಂತ ಹೇಳ್ತೇನ್ರಿ. ಅಂದ್ರೆ ಇದ್ರ ಅರ್ಥ ಏನ್ರಿ, ಅವನು ಪ್ರತಿ 1 ಅವರಿಗೂ 50 ಕಿಲೋಮೀಟರ್ ಪರ್ ಅವರ್ ಹೋಗ್ತಾನ್ರಿ. ಈಗ ನಾರ್ಮಲಿ ನೀವು ಬೈಕ್ ತೊಗೊಂಡು ಅಡ್ಡಾಡ್ತಿರ್ತೀರಿ ಸಿಟಿ ಒಳಗಡೆ, ಅಥವಾ ನೀವು ಹಳ್ಳಿ ಒಳಗಿದ್ದೀರಿ ಅಂದ್ರೆ ಹಳ್ಳಿ ಒಳಗಡೆ, ಹೌದಾ. ನನಗೆ ಹೇಳ್ರಿ, ನೀವು ಒಂದ ಸ್ಪೀಡ್ದಾಗ ಹೋಗ್ತಿರ್ತೀರಿ ಅಂತ ಇಲ್ರಿ. ಕೆಲವೊಂದ್ಸಲ ಸ್ಪೀಡ್ 40 ಇರ್ತೈತ್ರಿ. ಸೊ ಒಂದ್ ವೇಳೆ ರೋಡ್ ಸರಿ ಇರ್ಲಿಲ್ಲ ಅಂತಂದ್ರ ಸ್ವಲ್ಪ ಸ್ಪೀಡ್ ಕಡಿಮೆ ಆಗ್ತೈತ್ರಿ. ರೋಡ್ ಬಹಳ ಚಲೋ ಇತ್ತಪ್ಪ ಅಂತಂದ್ರ ಅವಾಗ 60 ಹೋಗ್ತೈತ್ರಿ, ಹೌದಲ್ರಿ. ಅಂದ್ರೆ ನೀವು ಇಲ್ಲಿ ಒಂದ ಸ್ಪೀಡ್ಲೆ ಟ್ರಾವೆಲ್ ಮಾಡಕತ್ತಿಲ್ರಿ. ಸೊ ಅದು ಕಾನ್ಸ್ಟಂಟ್ ಸ್ಪೀಡ್ ಅಲ್ಲ. ಕಾನ್ಸ್ಟಂಟ್ ಸ್ಪೀಡ್ ಅಂತಂದ್ರೆ ಏನ್ರಿ, ಅದು ರೋಡ್ ಹೆಂಗೂ ಇರ್ಲಿ 50 ಕಿಲೋಮೀಟರ್ ಪರ್ ಅವರ್ ಅಂದ್ರೆ 50 ಕಿಲೋಮೀಟರ್ ಪರ್ ಅವರ್ ಹೋಗ್ಬೇಕ. ಸೊ ಸ್ಪೀಡ್ 50ಕ್ಕಿಂತ ಜಾಸ್ತಿನೂ ಆಗ್ಬಾರ್ದ್ರಿ, 50ಕ್ಕಿಂತ ಕಡಿಮೆನೂ ಆಗ್ಬಾರ್ದ್ರಿ. ಸೊ ಅವನ ಸ್ಪೀಡ್ ಸಮವಾಗಿರ್ಬೇಕ್ರಿ, ಪ್ರತಿಯೊಂದು ಪಾಯಿಂಟಿಗೆ ಸಮವಾಗಿರ್ಬೇಕ್ರಿ. ಅಂದ್ರ ಈಗ ಸಪೋಸ್ ನಾನು ಬೈಕ್ ತಗೊಂಡ ಪಾಯಿಂಟ್ ಎ ದಿಂತರ ಪಾಯಿಂಟ್ ಬಿ, ಇದು ಪಾಯಿಂಟ್ ಎ ಅಂತ ಅನ್ಕೋರಿ, ಇದು ಪಾಯಿಂಟ್ ಬಿ. ಈಗ ನಾವು ಹೋಗ್ತಿದ್ದೇನ್ರಿ. ಸೊ ಪ್ರತಿಯೊಂದು ಪಾಯಿಂಟ್ದಾಗ ನೀವು ಯಾವ್ದು ಪಾಯಿಂಟ್ ತಗೋರಿ, ಎಲ್ಲೂ ತಗೋರಿ. ಸೊ ಪ್ರತಿಯೊಂದು ಪಾಯಿಂಟ್ದಾಗ ನಾ ಇಲ್ಲಿದ್ದಾಗೂ ನಂದು ಸ್ಪೀಡ್ 50 ಇತ್ರಿ, ಇಲ್ಲಿದ್ದಾಗೂ 50 ಇತ್ತು, ಇಲ್ಲಿದ್ದಾಗೂ 50 ಇತ್ತು, ಇಲ್ಲಿದ್ದಾಗೂ 50 ಇತ್ರಿ. ಸೊ ಪ್ರತಿಯೊಂದು ಪಾಯಿಂಟ್ದಾಗ ನಂದು ಸ್ಪೀಡ್ ಏನೈತಲ್ಲ ಅದು ಸೇಮ್ ಐತ್ರಿ. ಸೊ ಇದಕ್ಕ ನಾವ್ ಏನಂತ ಕರಿತೀವಿ, ಕಾನ್ಸ್ಟಂಟ್. ಅಂದ್ರ ಯಾವ್ದಾದ್ರೂ ಒಂದು ಪ್ಯಾರಾಮೀಟರ್, ಯಾವ್ದಾದ್ರೂ ಒಂದು ಪ್ಯಾರಾಮೀಟರ್ ಇದ್ರೊಳಗಡೆ ಅದು ಕಂಟಿನ್ಯೂಸ್ಲಿ ಚೇಂಜ್ ಆಗ್ಲಿಲ್ಲ ಅಂತ ತಿಳ್ಕೊರಿ, ಅಥವಾ ಕಂಟಿನ್ಯೂಸ್ಲಿ ಅದು ಸೇಮ್ ಇತ್ತಂತ ತಿಳ್ಕೊರಿ, ಅವಾಗ ನಾವು ಅದಕ್ಕೆ ಏನಂತ ಕರಿತೀವಿ, ಕಾನ್ಸ್ಟಂಟ್ ಅಂತ ಕರಿತೀವಿ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ
ಯಾವ ಬೆಲೆ ಬದಲ್ ಆಗೋದಿಲ್ಲ ಅದಕ್ಕ ನಾವು ಕಾನ್ಸ್ಟೆಂಟ್ ಅಂತ ಕರಿತೀವಿ. ಈಗ ನನಗೆ ಹೇಳ್ರಿ, ನಾನು ಎ ದಿಂತ್ರ ಬಿ ವರೆಗೂ ಬಂದೇನ್ರಿ 50 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ಲೆ, ಇಲ್ಲಿ ಯಾವ್ದರ ಪಾಯಿಂಟ್ ದಾಗ ನಂದು ಸ್ಪೀಡ್ ಚೇಂಜ್ ಆಗೈತೇನ್ರಿ? ಇಲ್ಲ. ಸೊ ಅದ ಒಂದು ಸ್ಪೀಡ್ಲೆ ನಾ ಏನ್ ಮಾಡೀನ್ರಿ, ಎ ದಿಂತ್ರ ಬಿ ವರೆಗೂ ಬಂದೇನ್ರಿ. ಸೊ ಇದಕ್ಕ ನಾವ್ ಏನಂತ ಕರಿತೀವಿ ಅಂದ್ರೆ ಇಲ್ಲಿ ನಂದು ಸ್ಪೀಡ್ ಒಟ್ಟ ಚೇಂಜ್ ಆಗ್ಲಿಲ್ರಿ. ಸೊ ಯಾವ ಪ್ಯಾರಾಮೀಟರ್, ಯಾವ ಒಂದು ಪರ್ಟಿಕ್ಯುಲರ್ ಥಿಂಗ್ ಚೇಂಜ್ ಆಗಂಗಿಲ್ಲಲ್ಲ, ಅದಕ್ಕ ನಾವ್ ಏನಂತ ಕರಿತೀವಿ, ಕಾನ್ಸ್ಟಂಟ್ ಅಂತ ಕರಿತೀವಿ. ಅರ್ಥ ಆಯ್ತ್ರಿ? ರೈಟ್. ಸೊ ಅಂದ್ರ ನೀವು ಒಂದು ಬೈಕ್ನ ತಗೊಂಡ್ ಹೊಂಟಿರಿ. ಸೊ ಆ ಬೈಕ್ದ ಸ್ಪೀಡ್ನ ನೀವು 50 ಕಿಲೋಮೀಟರ್ ಪರ್ ಅವರ್ ಇಟ್ಟಿರಿ. ಅಂದ್ರೆ ನೀವು 50ಕ್ಕಿಂತ ಹೆಚ್ಚು ಮಾಡಾಕತ್ತಿಲ್ರಿ, 50ಕ್ಕಿಂತ ಕಡಿಮೆನೂ ಮಾಡಾಕತ್ತಿಲ್ಲ. ಸೊ ಈಗ ಏನಾಗ್ತೈತ್ ನೋಡ್ರಿ, ನೀವು 1 ತಾಸು ಹೋದ್ರಿ ಅಂತಂದ್ರ ನೀವು 50 ಕಿಲೋಮೀಟರ್ ಡಿಸ್ಟೆನ್ಸ್ ನ ಕವರ್ ಮಾಡ್ತೀರಿ. 2 ತಾಸು ಹೋದ್ರಿ 100 ಕಿಲೋಮೀಟರ್ ಹೋಗ್ತೀರಿ. 3 ತಾಸು ಹೋದ್ರಿ 150 ಹೋಗ್ತೀರಿ. 4 ತಾಸು ಹೋದ್ರ 200 ಕಿಲೋಮೀಟರ್ ಹೋಗ್ತೀರಿ. ಅಂದ್ರೆ ಇಲ್ಲಿ ಏನಾಗತ್ತ ನೋಡ್ರಿ, ನಂದ ಈ ಸ್ಪೀಡ್ ಅಂದ್ರೆ ಕಾನ್ಸ್ಟಂಟ್ ಇದ್ದಾಗ, ಅಂದ್ರೆ ನಂದು ಸ್ಪೀಡ್ ಒಟ್ಟ ಬದಲ್ ಆಗ್ಲಿಲ್ಲ ಅಂತ ತಿಳ್ಕೊರಿ, ಅವಾಗ ಏನಾಕತ್ರಿ, ನಂದ ಡಿಸ್ಟೆನ್ಸ್ ಹೆಂಗ್ ಹೆಚ್ಚಿಗೆ ಆಗ್ತೈತಲ್ಲ ಹಂಗ ನಂದ ಟೈಮ್ನು ಕೂಡ ಹೆಚ್ಚಿಗೆ ಆಗಾಕತ್ತೈತಿ. ಹೌದಲ್ಲ? ನೋಡ್ರಿ, ನಾ ಏನ್ ಹೇಳೀನ್ರಿ, ನನ್ನ ಕಡೆ ಒಂದು ಬೈಕ್ ಐತ್ರಿ. ಸೊ ಅದು 50 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ಲೆ ಹೊಂಟೀನ್ರಿ. ನಾ 50 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅದಕ್ಕಿಂತ ಜಾಸ್ತಿನೂ ಮಾಡಾಕತ್ತಿಲ್ರಿ, ಅದಕ್ಕಿಂತ ಕಡಿಮೆನೂ ಮಾಡಾಕತ್ತಿಲ್ಲ. ಸೊ 50 ಸ್ಪೀಡ್ಲೆನ ನಾ ಹೊಂಟೀನಿ ಅಂತಂದ್ರ 1 ತಾಸು ಹೋದ್ರೆ ಏನಾಕತ್ರಿ, 50 ಕಿಲೋಮೀಟರ್ ಹೋಗ್ತೇನ್ರಿ. 2 ತಾಸು 100, 3 ತಾಸು 150. ಏನಾಗತ್ತ ನೋಡ್ರಿ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ನಿಮ್ದು ಟೈಮ್ ಹೆಂಗ್ ಹೆಚ್ಚಿಗೆ ಆಗಕತ್ತೈತಲ್ಲ ಹಂಗ ನಿಮ್ದು ಡಿಸ್ಟೆನ್ಸು ಹೆಚ್ಚಿಗೆ ಆಗತ್ತ. ಟೈಮ್ ನಿಮ್ದು ಹೆಂಗ್ ಹೆಚ್ಚಿಗೆ ಆಗಕತ್ತೈತಲ್ಲ ಅದು ಡಿಸ್ಟೆನ್ಸು ನಿಮ್ದು ಏನಾಗತ್ತೈತ್ರಿ, ಹೆಚ್ಚಿಗೆ ಆಗತ್ತ. ಸೊ ಈ ತರ ಒಂದು ಸಂಬಂಧ ಅಂದ್ರ ಒಂದು ಬೆಲೆ ಹೆಚ್ಚಿಗೆ ಆಗುದಿಂತ್ರ, ಒಂದು ಪ್ಯಾರಾಮೀಟರ್ ಹೆಚ್ಚಿಗೆ ಆಗುದಿಂತ್ರ ಇನ್ನೊಂದು ಪ್ಯಾರಾಮೀಟರ್ ನಿಮ್ದೊಂದ್ ವೇಳೆ ಹೆಚ್ಚಿಗೆ ಆಗ್ತಿತ್ತು ಅಂತ ತಿಳ್ಕೊರಿ, ಇದಕ್ ನಾವ್ ಏನಂತ ಕರಿತೀವಿ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ಓಕೆ. ಸೊ ನೀವೇನ್ ಅಷ್ಟು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂತಂದ್ರ, ಈಗ ನಾ ಒಂದ್ ವೇಳೆ ನೀವ್ ಇಷ್ಟ ತಿಳ್ಕೊರಿ, ಸಿಂಪಲ್ ಆಗಿ ನಾ ಒಂದ್ ವೇಳೆ ನಿಮ್ಗ ಎ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಬಿ ಅಂತ ಹೇಳಿನ ಅಂತ ತಿಳ್ಕೊರಿ. ಓಕೆ, ಎ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಬಿ ಅಂತ ಹೇಳಿದ್ನಂತ ಅನ್ಕೋರಿ. ಸೊ ನೀವ್ ಏನ್ ನೆನ್ಪಿಟ್ಕೋಬೇಕ್ರಿ, ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್, ಇನ್ವರ್ಸ್ಲಿ ಪ್ರಪೋರ್ಷನಲ್, ಇದು ಬಹಳ ತಲೆ ಕೆಡಿಸ್ಕೋಬೇಡ್ರಿ. ನಾವ್ ಒಂದ್ ವೇಳೆ ಎ ಒಂದು ಪ್ಯಾರಾಮೀಟರ್ ಐತಿ, ಎ ಮತ್ತ ಬಿ ಇವು ಎರಡು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಐತಿ ಅಂತಂದಾಗ ನೀವು ಸಿಂಪ್ಲಿ ಏನ್ ತಿಳ್ಕೊಬೇಕ್ರಿ, ಸರ್ A1/A2 ಇಸ್ ಈಕ್ವಲ್ ಟು B1/B2 ಬಗ್ಗೆ ಮಾತಾಡಕತ್ತಾರ ಅಂತ ತಿಳ್ಕೊಬೇಕ್ರಿ. ಏನಂತ ತಿಳ್ಕೊಬೇಕ್ರಿ, ಸರ್ ಎ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಬಿ ಅಂತ ನಾ ಅಂದಾಗ, ಸೊ ಸರ್ ಏನ್ ಮಾತಾಡಕತ್ತಾರಪ್ಪ ಅಂತಂದ್ರ A1/A2 ಇಸ್ ಈಕ್ವಲ್ ಟು B1/B2 ಬಗ್ಗೆ ಮಾತಾಡಕತ್ತಾರ. ಸೊ ಅಂದ್ರ ಇಲ್ಲಿ ನೋಡ್ರಿ, ಇಲ್ಲಿ 1 ಇದ್ದಾಗ ಇದರ ಸಮವಾಗಿ 1 ಇರ್ತೈತ್ರಿ, ಇಲ್ಲಿ 2 ಇದ್ದಾಗ ಇದರ ಸಮವಾಗಿ 2 ಇರ್ತೈತಿ. ಅರ್ಥ ಐತ್ರಿ? ಸೊ ಇದಕ್ಕ ನಾವು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ಈಗ ನನಗೆ ಹೇಳ್ರಿ, ಈ ಸ್ಪೀಡ್ ಕಾನ್ಸ್ಟಂಟ್ ಇದ್ದಾಗ ಇವ್ರೆರಡು ಏನಾಗಕತ್ತಾವ ನೋಡ್ರಿ, ಇದು ಹೆಚ್ಚಿಗೆ ಆದಾಗ ಇದು ಹೆಚ್ಚಿಗೆ ಆಗತೈತ್ರಿ. ಅಂದ್ರೆ ಇದರ ಅರ್ಥ ಏನ್ರಿ, ಇದಕ್ಕೆ ನಾವು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ಅಂದ್ರೆ ಈ ಕೇಸ್ ನಾವ್ ಏನ್ ಬರಿಬಹುದು ಹೇಳ್ರಿ, ನಾವ್ ಇದನ್ನ D1/D2 ಇಸ್ ಈಕ್ವಲ್ಸ್ ಟು T1/T2 ಅಂತ ಬರಿಬಹುದು. ಅಂದ್ರೆ ಈ ಸೂತ್ರನ, ಈ ಫಾರ್ಮುಲಾನ ನಾವು ಯಾವಾಗ ಯೂಸ್ ಮಾಡಬಹುದು ಹೇಳ್ರಿ, ಒಂದ್ ವೇಳೆ ನಮ್ದ ಸ್ಪೀಡ್ ಪ್ರತಿ ಪಾಯಿಂಟ್ಗೂ ಸೇಮ್ ಇತ್ತಂದ್ರ ಅದಕ್ಕ ನಾವ್ ಏನಂತ ಕರಿತೀವಿ, ಕಾನ್ಸ್ಟಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ, ಕಾನ್ಸ್ಟಂಟ್ ಅಂತ ಕರಿತೀವಿ. ಅರ್ಥ ಐತ್ರಿ? ಸೊ ಸ್ಪೀಡ್ ಕಾನ್ಸ್ಟಂಟ್ ಇತ್ತಪ್ಪ ಅಂತಂದ್ರ ನಮ್ದ ಫಾರ್ಮುಲಾ ಏನಾಗ್ತೈತ್ರಿ, D1/D2 ಇಸ್ ಈಕ್ವಲ್ಸ್ ಟು T1/T2. ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್. ಅಂದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದ್ರೆ ಏನ್ರಿ, ಸಿಂಪ್ಲಿ ಇಷ್ಟ ತಿಳ್ಕೊರಿ, ಒಂದು ವ್ಯಾಲ್ಯೂ ಹೆಚ್ಚಿಗೆ ಆತಂದ್ರ ಅದ್ರ ಜೊತೆ ಇನ್ನೊಂದು ವ್ಯಾಲ್ಯೂನು ಹೆಚ್ಚಿಗೆ ಆಗ್ತಿತ್ತು ಅಂತ ತಿಳ್ಕೊರಿ, ಅದಕ್ಕೆ ನಾವು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ಸಿಂಪಲ್. ಆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ನ ಮ್ಯಾಥಮೆಟಿಕಲಿ ಯಾವ ರೀತಿ ನಾವು ಬರಿತೀವಿ, ಈ ರೀತಿ ಬರಿತೀವಿ.
ಸೊ ಎ ಬಿ ಇವ್ ಎರಡು ಪ್ಯಾರಾಮೀಟರ್ಸ್ ಅದಾವ ಅಂತ ಅನ್ಕೋರಿ. ಸೊ ಇವು ಎರಡು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅದಾವ ಅಂತಂದಾಗ ಸೊ ನೀವು ಇಮಿಡಿಯೇಟ್ಲಿ ನಿಮ್ ಮೈಂಡಿಗೆ ಏನ್ ಬರ್ಬೇಕು, ಹಾ ಸರ್ ಏನ್ ಮಾತಾಡತ್ತಾರಪ್ಪ, A1/A2 ಇಸ್ ಈಕ್ವಲ್ ಟು B1/B2 ಇದ್ರ ಬಗ್ಗೆ ಮಾತಾಡಕತ್ತಾರ. ಅರ್ಥ ಐತ್ರಿ? ರೈಟ್. ಸೊ ಸ್ಪೀಡ್ ಕಾನ್ಸ್ಟೆಂಟ್ ಇದ್ದಾಗ ಏನಾಗ್ತೈತ್ರಿ, D1/D2 ಇಸ್ ಈಕ್ವಲ್ ಟು T1/T2 ಆಗ್ತೈತ್ರಿ. ಓಕೆ. ಸೊ ಈಗ ನಾವು ಕೆಲವೊಂದ್ಸಲ ಏನ್ ಮಾಡ್ತೀವಿ, ಇದನ್ನ ಅನುಪಾತದಾಗ ರೀಪ್ರೆಸೆಂಟ್ ಮಾಡ್ತೀವಿ, ಅನುಪಾತದಾಗ ಬರ್ಕೊಂತೀವಿ ನಾವು ಇದನ್ನ. ಯಾವ್ದು ಹೇಳ್ರಿ, ಅನುಪಾತದ ಹೇಳ್ತೇನೆ ನಾನು ನಿಮಗೆ ಮುಂದೆ ಹೇಳ್ತೇನೆ. ಫಾರ್ಮುಲಾ ಯಾವಾಗ ಯೂಸ್ ಮಾಡೋದು, ಅನುಪಾತ ಯಾವಾಗ ಯೂಸ್ ಮಾಡೋದು, ಸೊ ಇದ್ರದ್ದು ಒಂದು ಕಂಪ್ಲೀಟ್ ಕ್ಲಾರಿಟಿ ನಾನು ನಿಮಗೆ ಕೊಡ್ತೇನೆ. ಡೋಂಟ್ ವರಿ, ನಾ ಹೇಳೋದನ್ನ ಜಸ್ಟ್ ಫಾಲೋ ಮಾಡ್ಕೋತ ಹೋಗ್ರಿ. ಓಕೆ. ಈಗ ನೋಡ್ರಿ, ಈಗ ಇದನ್ನ ನಾವು ಅನುಪಾತದಾಗ ಯಾವ ರೀತಿ ಬರ್ಕೊಂತೀವಿ, ಅಥವಾ ಈ ಫಾರ್ಮುಲಾ ನಾವು ಅನುಪಾತದಾಗ ಹೆಂಗ್ ಬರ್ಕೋತೀವಿ ಅಂದ್ರ, ಸಪೋಸ್ ಡಿಸ್ಟನ್ಸ್ ಅನುಪಾತ x:y ಇತ್ತಂತ ತಿಳ್ಕೊರಿ. ಡಿಸ್ಟನ್ಸ್ ಅನುಪಾತ ಎಷ್ಟ್ರಿತ್ರಿ, x:y ಇತ್ತಂದ್ರ ಇಲ್ಲಿ ಟೈಮ್ದು ಅನುಪಾತ ಏನಾಗ್ತೈತೆ ಅಂದ್ರ ಅದು ಕೂಡ x:y ಆಗ್ತೈತಿ. ಸರ್ ಏನ್ ಹೇಳತ್ತರಿ, ಅಷ್ಟ ಅರ್ಥ ಆಗ್ಲಿಲ್ಲ ನಮಗ, ಹೌದಾ? ಈಗ ನಿಮಗೆ ಅನುಪಾತ ಬಗ್ಗೆ ಅಷ್ಟು ಐಡಿಯಾ ಇರಕ್ಕಿಲ್ರಿ, ಬಟ್ ನಾವೊಂದು ಶಾರ್ಟ್ ಆಗಿ ನಿಮಗೆ ಇಲ್ಲಿ ನಮಗೆ ಎದ್ರ ಎಷ್ಟು ಅವಶ್ಯಕತೆ ಐತಲ್ಲ ಅದನ್ನಷ್ಟು ಹೇಳ್ತೇನೆ. ಈಗ ಸ್ವಲ್ಪ ಇಲ್ಲಿ ನೋಡ್ರಿ, ಈಗ ಇದನ್ನ ಒಂದು ಎಕ್ಸಾಂಪಲ್ ಆಗಿ ತಗೊಳ್ಳೋಣ್ರಿ, ಹೌದಾ? ಇದನ್ನ ಒಂದು ಎಕ್ಸಾಂಪಲ್ ಆಗಿ ನಾವು ತಗೊಳ್ಳೋಣ್ರಿ. ಈಗ ನಂದು ಬೈಕ್ ಐತ್ರಿ, ಅದು ಪ್ರತಿ 1 ಅವರಿಗೂ ಅದು ಏನ್ ಮಾಡತೈತ್ರಿ, 50 ಕಿಲೋಮೀಟರ್ ಹೋಗ್ತೈತ್ರಿ. 2 ಅವರಿಗೆ 100 ಹೋಗ್ತೈತ್ರಿ, 3 ಅವರಿಗೆ 150 ಹೋಗ್ತೈತ್ರಿ, ಹೌದಾ? ಸೊ ನೋಡ್ರಿ, ಈಗ ನಾ ಇಲ್ಲಿ ಆರಾಮಾಗಿ ಬರೀತೇನೆ ನೋಡ್ರಿ, 3 ಅವರಿಗೆ, ಓಕೆ, 3 ಅವರಿಗೆ ಅದು 150 ಹೋಗ್ತೈತ್ರಿ, ಕರೆಕ್ಟಾ? ಸೊ 4 ಅವರಿಗೆ ಎಷ್ಟು ಹೋಗ್ತೈತ್ರಿ, 200 ಹೋಗ್ತೈತ್ರಿ, ಹೌದಾ? ಸೊ ಇಲ್ಲಿ ಏನ್ ಮಾಡ್ತೇನ್ರಿ, ನಾನು 4 ಅವರಿಗೆ ಇಲ್ಲಿ ಏನ್ ಮಾಡ್ತೇನ್ರಿ, 200 ಅಂತ ಬರೀತೇನೆ, 200 ಕಿಲೋಮೀಟರ್ಸ್. ಆರಾಮಾಗಿ ಕೇಳ್ರಿ. ಸೊ ಇಲ್ಲಿ ಸುಮ್ನೆ ಯಾವ 2 ವ್ಯಾಲ್ಯೂಸ್ ನ ಬರ್ದೇನ್ರಿ ನಾ, ಹೌದಾ? ಈಗ ಬೈಕ್ ತಗೊಂಡ್ ಹೊಂಟಿನ್ರಿ ನಾನು. ಸೊ ಬೈಕ್ ತಗೊಂಡ್ ಹೋದ್ಮ್ಯಾಗ 3 ತಾಸಿಗೆ ನಾನು 150 ಕಿಲೋಮೀಟರ್ ಕವರ್ ಮಾಡೀನ್ರಿ. ಆಮೇಲೆ 4 ತಾಸಿಗೆ 200 ಕಿಲೋಮೀಟರ್ ಕವರ್ ಮಾಡೀನ್ರಿ, ಹೌದ್ರಿ? ಈಗ ಇಲ್ಲಿ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದ್ರಿ ಅಂತಂದ್ರ ಈ ಪಾರ್ಟ್ ಇವು ಎರಡು ಏನದಾವ್ರಿ, ಇವು ಟೈಮ್ ಅದಾವ್ರಿ. ಅಂದ್ರ ಇದಕ್ ನಾನು T1 ಅಂತ ಹೆಸರು ಕೊಡ್ತೇನ್ರಿ, ಇದಕ್ ನಾ T2 ಅಂತ ಹೆಸರು ಕೊಡ್ತೇನ್ರಿ, ಹೌದಲ್ರಿ? ಆಮೇಲೆ 3 ಅವರ್ಸ್ ಟೈಮ್ ಇದ್ದಾಗ ಇಲ್ಲಿ ಡಿಸ್ಟನ್ಸ್ ಎಷ್ಟೈತ್ರಿ, ಇವು ಎರಡು ಏನದಾವ್ರಿ, ಇವು ಡಿಸ್ಟನ್ಸ್ ಅದಾವ್ರಿ ಇವು, ಹೌದಲ್ರಿ? ಸೊ ಇದಕ್ ನಾ ಏನಂತ ಮಾಡ್ತೇನ್ರಿ, ಇದಕ್ಕೆ D1 ಅಂತ ಕೊಡ್ತೇನ್ರಿ, ಇದಕ್ಕ D2 ಅಂತ ಕೊಡ್ತೇನ್ರಿ. ಹಂಗ ಎಕ್ಸಾಂಪಲ್ ಈಗ ನಿಮಗ್ ಕ್ವಶನ್ ಹೆಂಗ್ ಕೇಳ್ತಾನ್ರಿ ಅವ ಎಕ್ಸಾಮ್ ಒಳಗಡೆ ನೋಡ್ರಿ. ಹಂಗ ಎಕ್ಸಾಂಪಲ್ ಗೆ ನಾವು ತಿಳ್ಕೊಳ್ಳೋಣ್ರಿ. ಅವ ಏನ್ ಹೇಳ್ತಾನ್ರಿ, ಒಂದು ಬೈಕ್, ಆರಾಮಾಗಿ ಕೇಳ್ರಿ, ಒಂದು ಬೈಕ್ 3 ತಾಸಿಗೆ 150 ಕಿಲೋಮೀಟರ್ ಹೋಗ್ತೈತಿ. ಒಂದು ಬೈಕ್ 3 ತಾಸಿಗೆ 150 ಕಿಲೋಮೀಟರ್ ಹೋಗ್ತೈತಿ. ಹಂಗಾದ್ರ ಆ ಬೈಕ್ 4 ತಾಸಿಗೆ ಎಷ್ಟು ಕಿಲೋಮೀಟರ್ ಹೋಗ್ತೈತಿ ಅಂತ ಕೇಳ್ತಾನ್ರಿ. ಒಂದು ಬೈಕ್ 3 ತಾಸಿಗೆ 150 ಕಿಲೋಮೀಟರ್ ಹೋಗ್ತೈತಿ. ಸೊ ಹಂಗಾರ ಆ ಬೈಕ್ 4 ತಾಸಿಗೆ ಎಷ್ಟು ಕಿಲೋಮೀಟರ್ಸ್ ಹೋಗ್ತೈತಿ ಅಂತ ಕೇಳ್ತಾನ್ರಿ. ಸೊ ಹಂಗಾದ್ರೆ ಈಗ ನೋಡ್ರಿ, 3 ತಾಸಿಗೆ ಅಂತಂದ್ರೆ ಈಗ ನಾವ್ ಇದನ್ನ ಏನ್ ಮಾಡೋಣ್ರಿ, ಇಲ್ಲಿ ಫಾರ್ಮುಲಾ ಬರೆಯೋಣ್ರಿ. ಸೊ ನಮ್ದು ಫಾರ್ಮುಲಾ ಏನೈತ್ರಿ, T1/T2, ನೀವು ಉಲ್ಟಾನು ಬರ್ಕೋಬಹುದು, ಏನ್ ತೊಂದ್ರೆ ಇಲ್ಲ. T1/T2 ಇಸ್ ಈಕ್ವಲ್ ಟು D1/D2 ಅಂತ ಬರ್ಕೊಳ್ಳೋಣ್ರಿ, ಕರೆಕ್ಟ್? ಸೊ ಹಂಗಾದ್ರೆ ಇಲ್ಲಿ T1 ಏನೈತಿ ನೋಡ್ರಿ, ಇಲ್ಲಿ T1 ಏನೈತ್ರಿ, ಸೊ T1 ನಮ್ದು 3 ಐತ್ರಿ. ಸೊ T1 ಜಾಗದಾಗ ನಾ ಏನ್ ಮಾಡೀನ್ರಿ, ಇಲ್ಲಿ 3 ಬರ್ದೇನ್ರಿ. ಸೊ T2 ಎಷ್ಟು ಕೊಟ್ಟಾನ್ರಿ ಅವ, 4 ಕೊಟ್ಟಾನ್ರಿ, ತೆಳಗಡೆ ಬರ್ದೇನ್ರಿ. D1 ಡಿಸ್ಟನ್ಸ್ ಎಷ್ಟು ಐತ್ರಿ, 150 ಐತ್ರಿ, 150 ಇಲ್ಲಿ ಬರ್ಕೊಂಡೇನ್ರಿ ನಾ, ಡಿವೈಡೆಡ್ ಬೈ D2 200 ಐತೆ ಅಂತ ಗೊತ್ತೈತ್ರಿ ಸದ್ಯಕ್ಕೆ, ಬಟ್ ಅದನ್ನ ಕಂಡಿಡಿಯೋಣ್ರಿ. ಸೊ D2 ವ್ಯಾಲ್ಯೂ ಎಷ್ಟೈತೆ ಅಂತ ನಾವ್ ಇಲ್ಲಿ ಕಂಡಿಡಿಯೋಣ್ರಿ, ಹೌದಾ? ಸೊ ಈಗ ಕಡ್ತಾ ಹೊಡೀರಿ, 3 1 3 5 ಹೌದಲ್ರಿ, 50 ಬಂತ್ರಿ. ಸೊ ಈ D2 ಇಲ್ಲಿ ಕಳಿಸ್ರಿ, ಈ 4 ನ ಇಲ್ಲಿ ಗುಣಾಕಾರ ಮಾಡ್ರಿ. ಸೊ D2 ಇಸ್ ಈಕ್ವಲ್ಸ್ ಟು ಎಷ್ಟು ಬಂತ್ರಿ, 50 5 4 20 ಮತ್ತು 1 0. ಸೊ ಎಷ್ಟು ಬಂತ್ ನೋಡ್ರಿ, 200 ಕಿಲೋಮೀಟರ್ ಬಂತಿಲ್ ನೋಡ್ರಿ, ಅದ ವ್ಯಾಲ್ಯೂ ಬಂತ್ರಿ. ಸೊ ಈ ತರ ಕ್ವಶನ್ಸ್ ಕೇಳಿದಾಗ ನಾವ್ ಏನ್ ಮಾಡೋಣ್ರಿ, ಈ ಫಾರ್ಮುಲಾನ ಯೂಸ್ ಮಾಡೋಣ್ರಿ. ಏನ್ ಹೇಳ್ರಿ, ಒಂದು ಕಾರ್ ಅಥವಾ ಒಂದು ಬೈಕ್ 3 ತಾಸಿಗೆ ಅವನು 150 ಕಿಲೋಮೀಟರ್ ಕವರ್ ಮಾಡಿದ್ರೆ 4 ತಾಸಿಗೆ ಎಷ್ಟು ಕವರ್ ಮಾಡ್ತಾನ ಅಂತ ಕೇಳ್ತಾನ್ರಿ. ಅಥವಾ ಕೆಲವೊಂದ್ಸಲ ಕ್ವಶನ್ ಹಿಂಗೂ ಕೇಳ್ಬೋದ್ರಿ, 3 ತಾಸಿಗೆ ಅವನು 150 ಕಿಲೋಮೀಟರ್ ಕವರ್ ಮಾಡಿದ್ರೆ 3 ತಾಸಿಗೆ ಅವನು 150 ಕಿಲೋಮೀಟರ್ ಕವರ್ ಮಾಡಿದ್ರೆ
ಸೊ ಹಂಗಾದ್ರ 250 ಕಿಲೋಮೀಟರ್ ಕವರ್ ಮಾಡಕ ಎಷ್ಟು ಟೈಮ್ ತಗೊಂತಾನ್ರಿ? ಈ ರೀತಿ ನಿಮ್ಗೆ ಕ್ವಶನ್ ಕೇಳ್ಬೋದ್ರಿ ಅವ್ರು. ಸೊ ಅವಾಗ ಏನಿಲ್ರಿ, ಸಿಂಪ್ಲಿ ಈ ಫಾರ್ಮುಲಾ ಒಳಗೆ ಹಾಕ್ಬಿಡ್ರಿ. ಅರ್ಥ ಆಯ್ತ್ರಿ? ರೈಟ್. ಈಗ ನಾವು ಸ್ವಲ್ಪ ಅನುಪಾತ ಬಗ್ಗೆ ಮಾತಾಡತ್ತಿದ್ದೀವಿ. ಓಕೆ, ಅನುಪಾತ ಬಗ್ಗೆ ಮಾತಾಡತ್ತಿದ್ದೀವಿ. ಸೊ ಈಗ ನಾ ಇಲ್ಲಿ ಏನ್ ಹೇಳಕ್ ಹೊಂಟೀನಿ ಗೊತ್ತೇನ್ರಿ? ಈ ಡಿಸ್ಟನ್ಸ್, ಇವು ಎರಡು ಏನ್ ಡಿಸ್ಟನ್ಸ್ ತಗೊಂಡಿನಲ್ಲ, ಈ ಡಿಸ್ಟನ್ಸ್ ಅನುಪಾತನ ತಗೊಂಡಾಗ ಈ ಡಿಸ್ಟನ್ಸ್ ಅನುಪಾತ ಎಷ್ಟು ಇರ್ತೈತಿ ನೋಡ್ರಿ, ಇದ್ರದ್ದು ಅನುಪಾತ ಅಷ್ಟೇ ಇರ್ತೈತಿ. ಅಥವಾ ಇದ್ರದ್ದು ಅನುಪಾತ ಎಷ್ಟು ಇರ್ತೈತಲ್ಲ, ಇದ್ರದ್ದು ಅನುಪಾತ ಅಷ್ಟೇ ಇರ್ತೈತಿ. ಅಂದ್ರೆ ಟೈಮ್ದ ಅನುಪಾತ ಎಷ್ಟು ಇರ್ತೈತಲ್ಲ, ಡಿಸ್ಟನ್ಸ್ದು ಅನುಪಾತ ಅಷ್ಟೇ ಇರ್ತೈತಿ. ಈಗ ನೀವು ಅನ್ಬೋದು ಸರ್ ಅನುಪಾತ ಅಂದ್ರೆ ಏನ್ರಿ, ಅದ ಗೊತ್ತಿಲ್ಲ ನಮಗ, ಹೌದಾ? ಸೊ ಏನಿಲ್ರಿ, ಅನುಪಾತ ಅಂತಂದ್ರ ಈಗ ಸಿಂಪಲ್ದಾಗ ನಿಮಗೆ ಎಷ್ಟು ಅವಶ್ಯಕತೆ ಐತಲ್ಲ ಅಷ್ಟು ಹೇಳ್ತೇನ್ರಿ. ಈಗ ಇದು 150 ಐತಿಲ್ರಿ, ಇಲ್ಲಿ 150 ಬರೀರಿ. ಮೊದಲ 150ನ ಮೊದಲು 150 ಬರೀರಿ. ಇದು ಅನುಪಾತದ ಚಿಹ್ನೆ ಹಾಕ್ರಿ. ಆಮೇಲೆ ಇಲ್ಲಿ ಮುಂದೆ ಏನ್ ಮಾಡ್ರಿ, ಇಲ್ಲಿ 200 ಬರೀರಿ. ಬರದ್ರಿ? ಓಕೆ. ಈಗ ಇದನ್ನ ಕಡ್ತಾ ಕೊಡಿರಿ. ಸೊ ಇವು ಎರಡು ಕಡ್ತಾ ಹೋಗ್ತಾವಿಲ್ ನೋಡ್ರಿ. ಅಥವಾ ಏನ್ ಮಾಡ್ರಿ, ಮೊದಲ ಇದನ್ನ ಈ ರೀತಿ ಬರ್ಕೋರಿ. 150 ಐತ್ರಿ ಇದ 150, ತೆಳಗಡೆ ಏನ್ ಮಾಡ್ರಿ 200, ಈ ರೀತಿ ಬರ್ಕೋರಿ. ಭಾಗಾಕಾರದಾಗ ನೀವು ಬರ್ಕೋರಿ. ಸೊ ಈಗ ಇದು ಭಾಗ ಆಕೈತಿಲ್ ನೋಡ್ರಿ. ಹೌದು ಸರ್ ಭಾಗ ಆಕೈತ್ರಿ. ಇದು 0 ಮತ್ತು ಈ 0 ಹೋತ್ರಿ, ಹೌದಾ? 5 3 15 ರೀ. ಸೊ 5 4 20 ರೀ. ಸೊ ಹಂಗಾರೆ ಎಷ್ಟು ಉಳಿತ್ರಿ ಇಲ್ಲಿ? 3/4 ಉಳಿತ್ರಿ. ಎಷ್ಟು ಉಳಿತ್ರಿ ಇಲ್ಲಿ? 3/4. ಸೊ ಇದ 3/4 ಏನೈತಲ್ಲ, ಇದನ್ನ ನಾವು ಅನುಪಾತದಾಗ ಬರ್ಬೇಕಾದ್ರ ಇದ 3/4 ಏನೈತಿ ನೋಡ್ರಿ, ಇದನ್ನ ನಾ ಅನುಪಾತದಾಗ ಬರಿಬೇಕಾದ್ರೆ ಹೆಂಗ್ ಬರೀತೀನಿ ಗೊತ್ತೇನ್ರಿ? ಮೊದಲು 3 ಬರೋದು, ಆಮೇಲೆ 4 ಬರೀತೀನಿ. ಸೊ ಇದಕ್ಕ ನಾವು ಅನುಪಾತ ಅಂತ ಕರಿತೀವಿ. ಸಿಂಪಲ್, ರೈಟ್? ಅಂದ್ರ ಮೊದಲ 150/200 ನಾವು ಬರ್ದೇವಿ. ಇದನ್ನ ಕ್ಯಾನ್ಸಲೇಷನ್ ಮಾಡಿದೀವಿ. ಸೊ ಕ್ಯಾನ್ಸಲೇಷನ್ ಮಾಡಿದ್ಮ್ಯಾಗ ಎಷ್ಟು ಬಂತ್ರಿ ಇಲ್ಲಿ? 3/4 ಬಂತ್ರಿ. ಸೊ 3/4 ಇಲ್ಲಿ ಬರ್ದನ್ರಿ. ಸೊ ಇದನ್ನ ಅನುಪಾತದಾಗ ಬರಿಬೇಕಾದ್ರ ಫಸ್ಟ್ 3 ಬರ್ದನ್ರಿ, ಆಮೇಲೆ ಏನ್ ಬರ್ದನ್ರಿ? 4 ಬರ್ದನ್ರಿ. ಸೊ ಇಲ್ಲಿ ನಾ ಏನ್ ಹೇಳಕ್ ಹೊಂಟೀನಿ ಗೊತ್ತೇನ್ರಿ? ಈ ಪರ್ಟಿಕ್ಯುಲರ್ ಪಾಯಿಂಟ್ ದಾಗ ಇಲ್ಲಿ ನಾ ಏನ್ ಹೇಳಕ್ ಹೊಂಟೀನಪ್ಪಾ ಅಂತಂದ್ರ, ನಿಮ್ದು ಡಿಸ್ಟನ್ಸ್ ಅನುಪಾತ ಏನಿರ್ತೈತಿ, ನಿಮ್ದು ಟೈಮ್ದ ಅನುಪಾತನು ಅಷ್ಟೇ ಇರ್ತೈತಿ. ಈಗ ಡಿಸ್ಟನ್ಸ್ ಅನುಪಾತ ಎಷ್ಟು ಬಂತ ಹೇಳ್ರಿ? ಇಲ್ಲಿ 3:4 ಬಂತ, ಹೌದಿಲ್ರಿ? ಸೊ ಇವ್ ಎರಡು ಏನ್ ಅದಾವ್ರಿ? ಇವು ಡಿಸ್ಟನ್ಸ್ ಅದಾವ್ರಿ. ಸೊ ಡಿಸ್ಟನ್ಸ್ ಅನುಪಾತ ತಗೊಂಡಿವ್ರಿ. ಸೊ ಅನುಪಾತ ತಗೊಂಡಾಗ ಎಷ್ಟು ಬಂತ್ರಿ? 3:4 ಬಂತ್ರಿ ಇದ. ಸೊ ಡಿಸ್ಟನ್ಸ್ ಏನಿಲ್ಲ ಅನುಪಾತ ಇರ್ತೈತಲ್ಲ, ಅದ ಅನುಪಾತ ನಿಮ್ದು ಟೈಮ್ದು ಇರ್ತೈತಿ ಅಂತ ಹೇಳ್ತೇನೆ ನಾನು. ಸೊ ಹಂಗಾರ ಟೈಮ್ ನೋಡ್ರಿ, ಇಲ್ಲೇ ಟೈಮ್ ಏನೈತ್ರಿ? ಇದ 3/4 ಐತ್ರಿ. ಅಂದ್ರೆ ಇಲ್ಲಿ ನಾ ಏನ್ ಮಾಡೀನ್ರಿ? T1/T2 ಬರ್ದನ್ರಿ. ಸೊ T1/T2 ಬರ್ದಾಗ ಇದು ಎಷ್ಟು ಬಂತ್ರಿ? 3/4. ಕಡ್ತಾ ಹೋಗ್ತೈತೇನ್ರಿ? ಇಲ್ಲ. ಸೊ ಕಡ್ತಾ ಹೋಗಂಗಿಲ್ಲ ಅಂದ್ರೆ ಅನುಪಾತದಾಗ ಬರ್ಕೋಬಹುದ್ರಿ. ನಾವು ಹೆಂಗ್ ಬರ್ಕೊಂತೀವಿ ಹೇಳ್ರಿ? ಮೊದಲು 3 ಬರ್ಕೋತೀವಿ, ಆಮೇಲೆ 4 ಬರ್ಕೊಂತೀವಿ. ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಏನ್ ನೋಡಿದಂಗ ಅಂತ ಹೇಳ್ರಿ ನೀವು. ಸೊ ಏನ್ ನೋಡಿದೀವಪ್ಪ ಅಂತಂದ್ರ, ಟೈಮ್ದ ಅನುಪಾತ ಎಷ್ಟು ಬಂದೈತ್ರಿ? ಅಷ್ಟ ಬಂದೈತ್ರಿ. ನೋಡ್ರಿ ಇಲ್ಲಿ 3:4. ಇಲ್ಲೂ ಏನ್ ಬಂತ್ರಿ? ಇಲ್ಲೂ 3:4 ಬಂತ್ರಿ. ಓಕೆ. ಸೊ ಇಲ್ಲಿ ನಾವ್ ಏನ್ ತಿಳ್ಕೊಳ್ಳೋಣಪ್ಪ ಅಂತಂದ್ರ, ಪಾಯಿಂಟ್ ನಂಬರ್ 1 ನೋಡ್ರಿ. ಒಂದ್ ವೇಳೆ ನಮ್ದು ಸ್ಪೀಡ್ ಸೇಮ್ ಇತ್ತಂತ ತಿಳ್ಕೊಳ್ಳಿ. ಸೇಮ್ ಅಂದ್ರ ಪ್ರತಿ ಪಾಯಿಂಟಿಗೂ ನಮ್ದು ಸ್ಪೀಡ್ ಸೇಮ್ ಐತ್ರಿ. ಅದಕ್ಕ ನಾವ್ ಏನಂತ ಕರಿತೀವಿ? ಕಾನ್ಸ್ಟಂಟ್ ಅಂತ ಕರಿತೀವಿ. ಸೇಮ್ ಅನ್ರಿ, ಈಕ್ವಲ್ ಅನ್ರಿ, ಹೌದಲ್ರಿ? ಇವೆಲ್ಲ ಒಂದರಿ. ಸೊ ಒಂದ್ ವೇಳೆ ನಮ್ದು ಸ್ಪೀಡ್ ಸೇಮ್ ಇತ್ತಪ್ಪ ಅಂತಂದ್ರ ಅವಾಗ ನಮ್ದು ಫಾರ್ಮುಲಾ ಏನಾಗ್ತೈತ್ರಿ? d1/d2 is equals to t1/t2 ಆಗತ್ತೆ. ಸೊ ಫಾರ್ಮುಲಾ ಏನಾಗತ್ರಿ? d1/d2 is equal to t1/t2. ಅಂದ್ರೆ ಯಾವ್ದಾದ್ರೂ ಒಂದು ಬೈಕ್ ಆಗಿರ್ಬೋದ್ರಿ, ಕಾರ್ ಆಗಿರ್ಬೋದು, ಅದು ಕಾನ್ಸ್ಟಂಟ್ ಸ್ಪೀಡ್ಲೆ, ಅಂದ್ರೆ ಅದರದ್ದು ಪ್ರತಿ ಪಾಯಿಂಟ್ ದಾಗೂ ಅದರದ್ದು ಸ್ಪೀಡ್ ಸೇಮ್ ಐತ್ರಿ. ಸ್ಪೀಡ್ ಹೆಚ್ಚಿಗೆನೂ ಆಗಾಕತ್ತಿಲ್ರಿ, ಸ್ಪೀಡ್ ಕಡಿಮೆನೂ ಆಗಾಕತ್ತಿಲ್ಲ. ಸೊ ಹಂಗ ಸಿಚುವೇಶನ್ ಇದ್ದಾಗ ಸೊ ನಮ್ದು ಇಲ್ಲಿ ಫಾರ್ಮುಲಾ ಏನಾಗ್ತೈತಪ್ಪ ಅಂತಂದ್ರ d1/d2 is equals to t1/t2. ಬಟ್ ಸಪೋಸ್ ಇದನ್ನ ನಾನು ಒಂದ್ ವೇಳೆ ಅನುಪಾತದಾಗ ಬರ್ಕೋಬೇಕಾದ್ರ, ಇದನ್ನ ನಾ ಒಂದ್ ವೇಳೆ ಅನುಪಾತದಾಗ ನಾ ಹೇಳ್ತೇನೆ, ಮುಂದೆ ಹೇಳ್ತೇನ್ರಿ ಸರ್ ಅನುಪಾತ ಯಾವಾಗ ಯೂಸ್ ಮಾಡೋದ್ರಿ, ಫಾರ್ಮುಲಾ ಯಾವಾಗ ಯೂಸ್ ಮಾಡೋದು, ಪ್ರತಿಯೊಂದು ಪಾಯಿಂಟ್ ನಾನು ಕ್ಲಾರಿಟಿ ಕೊಡ್ತೇನ್ರಿ, ಡೋಂಟ್ ವರಿ. ಸೊ ಈಗ ಇಲ್ಲಿ ಅನುಪಾತ ಒಳಗೆ ನೆನಪಿಟ್ಕೋರಿ. ಸೊ ಅನುಪಾತ ಒಳಗಡೆ ಒಂದ್ ವೇಳೆ ನಮ್ದ ಡಿಸ್ಟನ್ಸ್ ಅನುಪಾತ x is to y ಇತ್ತಂತ ತಿಳ್ಕೊರಿ. ಅನುಪಾತ ಹೇಳಾಕತ್ತೇನ್ರಿ ನಾ.
ಸೊ ಅವಾಗ ನಮ್ದು ಟೈಮದ ಅನುಪಾತ ಕೂಡ ಏನಿರ್ತೈತ್ರಿ x:y ನ ಇರ್ತೈತ್ರಿ. ಓಕೆ, ಸೊ ಇದು ಯಾವಾಗ್ರಿ ಸ್ಪೀಡ್ ಕಾನ್ಸ್ಟೆಂಟ್ ಇದ್ದಾಗ. ಓಕೆ, ಇದು ಯಾವಾಗ್ರಿ ಸ್ಪೀಡ್ ಕಾನ್ಸ್ಟೆಂಟ್ ಇದ್ದಾಗ. ರೈಟ್, ಈಗ ನೆಕ್ಸ್ಟ್ ಒಂದ್ ವೇಳೆ ಟೈಮ್ ಸೇಮ್ ಇತ್ತು ಅಂತ ತಿಳ್ಕೊರಿ. ಟೈಮ್ ಸೇಮ್ ಇತ್ರಿ, ಟೈಮ್ ಸೇಮ್ ಇತ್ತು ಅನ್ಕೋರಿ, ಅಥವಾ ಕಾನ್ಸ್ಟಂಟ್ ಅನ್ರಿ, ಎರಡು ಒಂದರಿ. ಓಕೆ, ಅಥವಾ ಈಕ್ವಲ್ ಇತ್ತಂತ ಅನ್ಕೋರಿ. ಓಕೆ, ಸೊ ಟೈಮ್ ಸೇಮ್ ಐತ್ರಿ. ಈಗ ಟೈಮ್ ಸೇಮ್ ಐತಂದ್ರ ಇದ್ರ ಅರ್ಥ ಏನ್ರಿ? ಈಗ ನೋಡ್ರಿ, ಒಂದ್ ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ಈಗ ನಾ ನಿಮ್ ಕ್ಲಾಸ್ ತೊಗೊಳತ್ತೇನ್ರಿ. ಸೊ ನಮ್ ಬೈಕಲ್ಲಿ ಹೊರಗಡೆ ಐತ್ರಿ, ಹೌದಾ? ಸೊ ಇಲ್ಲಿ ಕ್ಲಾಸಿಗೆ ಬರೋಕ್ಕಿಂತ ಮೊದಲ ನನಗೊಬ್ರು ಸ್ಟೂಡೆಂಟ್, ಸರ್ ನಿಮ್ದು ಹೆಂಗೂ ಒಂದ್ ತಾಸ್ ಕ್ಲಾಸ್ ಐತ್ರಿ, ನನಗೆ ಸ್ವಲ್ಪ ನಿಮ್ ಬೈಕ್ ಕೀ ಬೇಕಾಗಿತ್ರಿ, ಅಥವಾ ನಿಮ್ ಬೈಕ್ ಬೇಕಾಗಿತ್ರಿ. ಸೊ ನಾ ಏನ್ ಮಾಡ್ತೇನ್ರಿ, ನಾನು ಅವ್ನಿಗೆ ಬೈಕ್ ಕೊಡ್ಬೇಕಾದ್ರೆ ಹೇಳ್ತೇನೆ, ನೋಡಪ್ಪ ನಂದು 1 ತಾಸ್ ಕ್ಲಾಸ್ ಐತಿ. ಸೊ ಈ 1 ತಾಸ್ದಾಗ ನೀ ಎಲ್ಲಿ ಹೋಗಿ ಬರ್ತಿ ಹೋಗಿ ಬಾ, ಬಟ್ 1 ತಾಸ್ ಆದ್ಮೇಲೆ ನೀ ನನಗೆ ಬೈಕ್ ರಿಟರ್ನ್ ಮಾಡ್ಬೇಕ್ರಿ. ಸೊ ಹಿಂಗ ಅಂದಾಗ ಈಗ ಅವನ ಕಡೆ ಟೈಮ್ ಎಷ್ಟೈತ್ರಿ? ಬರೀ 1 ಅವರ್ ಅಷ್ಟೇ ಐತ್ರಿ. ಈಗ ನನ್ನ ಬೈಕ್ ತಗೊಂಡು ಈ 1 ಅವರ್ ಒಳಗಡೆ ಅವನು ಎಷ್ಟು ಸ್ಪೀಡ್ ನ ಹೆಚ್ಚಿಗೆ ಮಾಡ್ತಾನ ನೋಡ್ರಿ, ಅಷ್ಟು ಜಾಸ್ತಿ ಡಿಸ್ಟೆನ್ಸ್ ನ ಕವರ್ ಮಾಡ್ತಾನ್ರಿ. ಸ್ಪೀಡ್ ಎಷ್ಟು ಹೆಚ್ಚಿಗೆ ಮಾಡ್ತಾನಲ್ಲ ಅಷ್ಟು ಡಿಸ್ಟೆನ್ಸ್ ಜಾಸ್ತಿ ಕವರ್ ಮಾಡ್ತಾನ್ರಿ ಅವ. ಒಂದ್ ವೇಳೆ ಸ್ಪೀಡ್ ಕಡಿಮೆಲೆ ಓಡಿಸಿದಾನ, ಕಡಿಮೆ ಡಿಸ್ಟೆನ್ಸ್ ಕವರ್ ಮಾಡ್ತಾನ್ರಿ. ಯಾಕೆ ಹೇಳ್ರಿ? ಯಾಕಂದ್ರೆ ಅವನ ಕಡೆ 1 ಅವರ್ ಟೈಮ್ ಐತ್ರಿ. ರೈಟ್, ಸೊ ಈ ಟೈಮ್ ಕಾನ್ಸ್ಟಂಟ್ ಇದ್ದಾಗೂ ಕೂಡ ನೆನ್ಪಿಟ್ಕೋರಿ, ಈ ಟೈಮ್ ಕಾನ್ಸ್ಟಂಟ್ ಇದ್ದಾಗೂ ಕೂಡ ಇಲ್ಲಿ ಏನಾಗ್ತೈತಪ್ಪ ಅಂದ್ರ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗ್ತೈತಿ. ಯಾವ್ದ್ರ ಮಧ್ಯೆ ರೀ? ಸ್ಪೀಡ್ ಮತ್ತು ಡಿಸ್ಟೆನ್ಸ್ ಮಧ್ಯೆ. ಅಂದ್ರೆ ಇಲ್ಲಿ ಫಾರ್ಮುಲಾ ಏನಾಗ್ತೈತ್ರಿ? S1/S2 is equals to D1/D2. ಸೊ ಅಂದ್ರೆ ಜಾಸ್ತಿ ಸ್ಪೀಡ್ ಹೊಡೆದಪ್ಪ ಅಂತಂದ್ರೆ ಜಾಸ್ತಿ ಡಿಸ್ಟೆನ್ಸ್ ಹೋಗಿ ಬರ್ಬೋದ್ರಿ ಅವ. ಓಕೆ, ಸೊ ಇದನ್ನ ಒಂದ್ ವೇಳೆ ನಾನು ಅನುಪಾತದಾಗ ಬರ್ಕೊಳ್ಳೋದಿತ್ತಂದ್ರ, ಓಕೆ, ಸೊ ಇಲ್ಲಿ ಏನಾಗ್ತೈತಿ ಹೇಳ್ರಿ, ಇಲ್ಲೇ ನಿಮ್ದು ಸ್ಪೀಡ್ ಅನುಪಾತ x:y ಇತ್ತಂತ ತಿಳ್ಕೊರಿ, ಡಿಸ್ಟೆನ್ಸ್ ಅನುಪಾತನು ಸೇಮ್ ಇರ್ತೈತ್ರಿ. ಓಕೆ, ಆಮೇಲೆ ನೆನಪಿರ್ಲ್ರಿ, ಸ್ಪೀಡ್ ಅನುಪಾತ ಡಿಸ್ಟೆನ್ಸ್ ಅನುಪಾತ ಸೇಮ್ ಇರ್ತೈತಿ ಅಂದ್ರ, ಈಗ ಒಂದ್ ವೇಳೆ ಡಿಸ್ಟೆನ್ಸ್ ಅನುಪಾತ 2:3 ಇತ್ತಂತ ತಿಳ್ಕೊರಿ, ಸೊ ಅದು ಅಂಡರ್ಸ್ಟುಡ್ ಅದ. ಸ್ಪೀಡ್ ಅನುಪಾತನು ಏನಿರ್ತೈತ್ರಿ? 2:3 ನ ಇರ್ತೈತಿ. ಅಂದ್ರೆ ಇವ್ ಎರಡು ಅನುಪಾತ ಸೇಮ್ ಇರ್ತಾವ. ಓಕೆ, ರೈಟ್. ಸೊ ಅದಕ್ಕೆ ನಾವು ಶಾರ್ಟ್ಲಿ ಇದನ್ನ ಏನ್ ಮಾಡ್ತೀವಿ ಗೊತ್ತೇನ್ರಿ? ಇದನ್ನ ನಾವು ಏನ್ ಮಾಡ್ತೀವಿ? S=D=x:y ಅಂತ ಬರ್ದ್ಬಿಡ್ತೀವಿ. ಓಕೆ, ಸೊ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನಾ ಹಿಂಗ್ ಯೂಸ್ ಮಾಡ್ತೇನ್ರಿ. ಯಾಕಂದ್ರೆ ಎರಡು ತರದ್ದು ಅನುಪಾತ ಸೇಮ್ ಇರ್ತೈತಲ್ಲ, ಎರಡೆರಡು ಸಲ ಯಾಕೆ ಬರೆಯೋದ್ರಿ? ಹೌದಲ್ರಿ? ಸೊ ಸ್ಪೀಡ್ ಅನುಪಾತನು ಅಷ್ಟೇ ಇರ್ತೈತ್ರಿ, ಡಿಸ್ಟೆನ್ಸ್ ಅನುಪಾತನು ಅಷ್ಟೇ ಇರ್ತೈತಿ. ಅಂದ್ರೆ ನಿಮ್ಗೆ ಒಂದ್ರದ್ದು ಅನುಪಾತ ಗೊತ್ತಾಗ್ತಂದ್ರೆ ಇನ್ನೊಂದ್ರದ್ದು ಅನುಪಾತ ಅಷ್ಟೇ ಇರ್ತೈತಿ ಅಂತ ಗೊತ್ತಾಗ್ತೈತಿ. ಸಿಂಪಲ್. ಈಗ ಲಾಸ್ಟ್ ಪಾಯಿಂಟ್ ನೋಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಪಾಯಿಂಟ್, ದಟ್ ಈಸ್ ವೆನ್ ಡಿಸ್ಟೆನ್ಸ್ ಈಸ್ ಕಾನ್ಸ್ಟಂಟ್. ಓಕೆ, ಡಿಸ್ಟೆನ್ಸ್ ಕಾನ್ಸ್ಟಂಟ್ ಇದೆ, ಇದು ಬಹಳ ಇಂಪಾರ್ಟೆಂಟ್ ಐತಿ. ಯಾಕೆ ಸರ್, ಯಾಕೆ ಇಂಪಾರ್ಟೆಂಟ್ ಐತಿ? ಯಾಕಂದ್ರೆ ಇಲ್ಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಬರ್ತೈತಿ. ಏನ್ ಸರ್ ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ? ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ ನಾವು ಆಕ್ಚುಲಿ ಇದನ್ನ ಏನ್ ಮಾಡ್ತೀವಿ ಗೊತ್ತೇನ್ರಿ? A is inversely proportional to B ಅಂತ ಇದನ್ನ ಈ ರೀತಿ ಬರಿತೀವಿ. ಬಟ್ ನೀವು ಇದನ್ನೆಲ್ಲ ತಲೆ ಕೆಡಿಸ್ಕೋಬೇಡ್ರಿ. ನೀವು ಏನ್ ಮಾಡ್ರಿ ನೋಡ್ರಿ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದ್ದಾಗ ಏನ್ ಬರ್ದಿವ್ರಿ ನಾವು? A1/A2 is equal to B1/B2 ಅಂತ ಬರ್ದಿವ್ರಿ. ಹೌದಲ್ರಿ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದ್ದಾಗ ಏನ್ ಮಾಡಿದೀವ್ರಿ? ಸೊ ಇಲ್ಲಿ 1 ಇದ್ದಾಗ ಇದ್ರ ಮುಂದ್ಗಡೆ 1 ಬರ್ದಿವಿ, ಇಲ್ಲಿ 2 ಇದ್ದಾಗ ಇದ್ರ ಮುಂದ್ಗಡೆ 2 ನ ಬರೆಯೋಣ್ರಿ. ಕರೆಕ್ಟ್? ಸೊ ಅದೇ ರೀತಿ ಒಳಗಡೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇತ್ತಂತ ತಿಳ್ಕೊರಿ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದ್ದಾಗ ಅವಾಗ ಇಕ್ವೇಶನ್ ಏನಾಕತ್ರಿ? A1/A2 is equal to B2/B1 ಬರ್ತೈತ್ರಿ. ಏನ್ ಬರ್ತೈತ್ರಿ? B2/B1 ಬರ್ತೈತ್ರಿ. ಅಂದ್ರೆ ಇದರ ಅರ್ಥ ಏನ್ರಿ? ಇಲ್ಲಿ 1 ಮುಂದ್ಗಡೆ ಇಲ್ಲಿ 2 ಬರ್ತೈತ್ರಿ, ಆಮೇಲೆ 2 ಮುಂದ್ಗಡೆ ಇಲ್ಲಿ ಏನ್ ಬರ್ತೈತ್ರಿ? 1 ಬರ್ತೈತ್ರಿ. ಇನ್ನೂ ಸಿಂಪಲ್ ಆಗಿ ಹೇಳಿಲ್ರಿ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರ ಒಂದ್ ವ್ಯಾಲ್ಯೂ ಹೆಚ್ಚಿಗೆ ಆದಂಗ ಇನ್ನೊಂದು ವ್ಯಾಲ್ಯೂ ಕಡಿಮೆ ಆಗ್ತೈತ್ರಿ. ಒಂದ್ ವ್ಯಾಲ್ಯೂ ಹೆಚ್ಚಿಗೆ ಆಗಾಕತ್ತಿತ್ತಂದ್ರ ಉಲ್ಟಾ ಇನ್ನೊಂದು ವ್ಯಾಲ್ಯೂ ಏನಾಕತ್ರಿ? ಕಡಿಮೆ ಆಗ್ತೈತ್ರಿ.
ಹೌದು ಸರ್ ಹಿಂಗೂ ಆಕೈತೇನ್ರಿ? ಆಕೈತ್ರಿ. ಈಗ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ. ಈಗ ಸಪೋಸ್ ನೀವು ಡೈಲಿ ಇದು ನಿಮ್ದ ಮನಿ ಅನ್ಕೋರಿ, ಇದು ನಿಮ್ದ ಕಾಲೇಜ್ ಅನ್ಕೋರಿ, ಹೌದಾ, ಅಥವಾ ಸ್ಕೂಲ್ ಅನ್ಕೋರಿ, ಅಥವಾ ಆಫೀಸ್ ಅನ್ಕೋರಿ, ಏನೋ ಅನ್ಕೋರಿ, ಹೌದಾ. ಸೊ ಡೈಲಿ ಈ ಡಿಸ್ಟೆನ್ಸ್ ಇಲ್ಲಿದಿಂತ್ರ ಎ ದಿಂತ್ರ ಬಿ ವರೆಗೂ ಹೋಗ್ತೀರಿ. ಈ ಡೈಲಿ ಕರೆಕ್ಟ್ ಟೈಮಿಗೆ ಹೇಳ್ತೀರಿ, ರೆಡಿ ಆಗ್ತೀರಿ, ಹೋಗ್ತೀರಿ. ಸೊ ಡೈಲಿ ನೀವು ಏನ್ ಮಾಡ್ತೀರಪ್ಪ ಅಂದ್ರೆ ಒಂದು 40 ಕಿಲೋಮೀಟರ್ ಪರ್ ಅವರ್ಲೆ ಹೋಗ್ತೀರಿ ನೀವು ಡೈಲಿ ರೆಗ್ಯುಲರ್ಲಿ. ಹಂಗ ಹೇಳತ್ತೇನೆ ಎಕ್ಸಾಂಪಲ್ ತಿಳ್ಕೊರಿ. 40 ಕಿಲೋಮೀಟರ್ ಪರ್ ಅವರ್ಲೆ ಆರಾಮಾಗಿ ಹೋಗ್ತೀರಿ. ಒಂದು ದಿವಸ ನಿಮಗೆ ಲೇಟ್ ಆಗೈತ್ರಿ, 5 ನಿಮಿಷನ ನೀವು ಆಫೀಸ್ನಿಗೆ ರೀಚ್ ಆಗ್ಬೇಕಾಗಿತ್ತು, ಅಥವಾ 10 ನಿಮಿಷನ ನೀವು ಸ್ಕೂಲಿಗೆ ರೀಚ್ ಆಗ್ಬೇಕಾಗಿತ್ರಿ, ಇಲ್ಲ ಟೀಚರ್ ಒಳಗೆ ಕಳ್ಕೊಳಂಗಿಲ್ಲ ಅಂತ ಗೊತ್ತೈತಿ ನಿಮ್ಗೆ. ಸೊ ಅವಾಗ ನೀವು ಏನ್ ಮಾಡ್ತೀರಿ, ನಿಮ್ದು ಸ್ಪೀಡ್ 40 ಬಿಟ್ಟ 60 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ಲೆ ಹೋಗಕ್ ಸ್ಟಾರ್ಟ್ ಮಾಡ್ತೀರಿ. ಅಥವಾ ಕೆಲವೊಂದ್ಸಲ ನೀವು 80 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ಲೇನು ಹೋಗಕ್ ಸ್ಟಾರ್ಟ್ ಮಾಡ್ತೀರಿ. ಯಾಕೆ ಹೇಳ್ರಿ? ಯಾಕಂದ್ರ ನೀವು ಒಂದ್ ವೇಳೆ ಸ್ಪೀಡ್ ನ ಹೆಚ್ಚಿಗೆ ಮಾಡಿದ್ರಿ ಅಂತ ಅನ್ಕೋರಿ, ನೀವು ಟೈಮ್ ಕಡಿಮೆ ತಗೊಂತೀರಿ. ಸೊ ಏನಾತ್ರಿ ಇಲ್ಲಿ, ಒಂದು ವ್ಯಾಲ್ಯೂ ಹೆಚ್ಚಿಗೆ ಆದಂಗ ಇನ್ನೊಂದು ವ್ಯಾಲ್ಯೂ ಏನಾತ್ರಿ, ಕಡಿಮೆ ಆತ್ರಿ. ಸೊ ಈ ಸಂಬಂಧ ಏನೈತಲ್ಲ, ಅಂದ್ರೆ ಒಂದು ವ್ಯಾಲ್ಯೂ ಹೆಚ್ಚಿಗೆ ಆದಂಗ ಇನ್ನೊಂದು ವ್ಯಾಲ್ಯೂ ಕಡಿಮೆ ಆಗೋದೇ ಸಂಬಂಧ ಏನೈತಲ್ಲ, ಇದಕ್ಕ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ಉಲ್ಟಾ ಆಕೈತ್ರಿ ಇಲ್ಲಿ. ಈ ಸ್ಪೀಡ್ ಟೈಮ್ ಅಂಡ್ ಡಿಸ್ಟೆನ್ಸ್ ಒಳಗಡೆ ಈ ಡಿಸ್ಟೆನ್ಸ್ ಒಂದು ಕಾನ್ಸ್ಟೆಂಟ್ ಇದ್ದಾಗ, ಏನಾಕೈತಿ ಅಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಬರ್ತೈತ್ರಿ. ಯಾಕಂದ್ರೆ ನೋಡ್ರಿ, ಈಗ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಏನೈತ್ರಿ, ಸ್ಪೀಡ್ ಇಂಟು ಟೈಮ್ ಐತ್ರಿ. ಈಗ ಯಾವ ಡಿಸ್ಟೆನ್ಸ್ ನ ನೀವು ನಿನ್ನೆ ಕವರ್ ಮಾಡಿದ್ರಿ, ಯಾವ ಡಿಸ್ಟೆನ್ಸ್ ನ ನೀವು ನಿನ್ನೆ ಹೋಗಿದ್ರಿ, ನಿನ್ನೆ ಸ್ಕೂಲಿಗೆ ಹೋಗಿದ್ರಿ, ಇವತ್ತು ಅದ ಡಿಸ್ಟೆನ್ಸ್ ನ ಕವರ್ ಮಾಡ್ಬೇಕು ನೀವು. ಬಟ್ ನಿನ್ನೆ ಸ್ಪೀಡ್ ಕಡಿಮೆ ಇತ್ರಿ, ಇವತ್ತು ನೀವ್ ಏನ್ ಮಾಡಿದ್ರಿ, ಇವತ್ತು ನೀವು ಸ್ಪೀಡ್ ನ ಹೆಚ್ಚಿಗೆ ಮಾಡಿದ್ರಿ. ಸೊ ಇವತ್ತು ನೀವು ಸ್ಪೀಡ್ ನ ಹೆಚ್ಚಿಗೆ ಮಾಡಿದ್ರಿ, ಸೊ ನೀವು ಕಡಿಮೆ ಟೈಮ್ ತಗೊಂಡ್ರಿ. ಸೊ ಇಲ್ಲಿ ಏನಾಗೈತೆ ನೋಡ್ರಿ, ಒಂದು ವ್ಯಾಲ್ಯೂ ಹೆಂಗ್ ಹೆಚ್ಚಿಗೆ ಆಗಕತ್ತೈತಲ್ಲ, ಇನ್ನೊಂದು ವ್ಯಾಲ್ಯೂ ಅದೇ ರೀತಿ ಕಡಿಮೆ ಆಗಕತ್ತೈತಿ. ಸೊ ಅದಕ್ಕೆ ಈ ಸಿಚುವೇಶನ್, ಇದು ಒಂದು ಸಿಚುವೇಶನ್ ಉಲ್ಟಾ ಐತ್ರಿ. ಇದು ಒಂದು ಸಿಚುವೇಶನ್ ಏನೈತಲ್ಲ, ಇದು ಉಲ್ಟಾ ಐತ್ರಿ ಅದ. ಸೊ ಹಿಂಗಾಗಿ ಇಲ್ಲಿದಿಂತ್ರನ ಕ್ವಶನ್ಸ್ ಜಾಸ್ತಿ ಎಕ್ಸಾಮಿಗೆ ಬರ್ತಾವ. ಯಾಕಂದ್ರೆ ಸೀದಾ ಇದ್ದಿದ್ದು ಎಲ್ಲರೂ ಮಾಡ್ತೀವಿ ನಾವು. ಸೊ ಹಂಗಾದ್ರೆ ಇಲ್ಲಿ ಏನಾಕತ್ರಿ, ಇಲ್ಲಿ ಫಾರ್ಮುಲಾ ನಿಮ್ದ S1/S2 is equal to T2/T1 ಆಕತ್ರಿ. ಏನಾಕತ್ರಿ, T2/T1 ಆಕತ್ರಿ. S1/S2 is equal to T2/T1. ಹಾ, ಇದನ್ನ ಒಂದ್ ವೇಳೆ ಅನುಪಾತದಾಗ ಬರ್ಕೊಳ್ಳೋದಿತ್ತ ಅಂತ ತಿಳ್ಕೊರಿ. ಸೊ ಇದನ್ನ ನೀವು ಒಂದ್ ವೇಳೆ ಅನುಪಾತದಾಗ ಬರ್ಕೊಳ್ಳೋದಿತ್ತಂದ್ರೆ, ಓಕೆ, ಸೊ ಸ್ಪೀಡ್ ಅನುಪಾತ x:y ಇತ್ತಂತ ತಿಳ್ಕೊರಿ. ಸೊ ಟೈಮದ ಅನುಪಾತ ಉಲ್ಟಾ ಆಕತ್ರಿ, ಇಲ್ಲಿ y:x ಆಕತ್ರಿ. ಏನಾಕತ್ರಿ, y:x ಆಕತ್ರಿ. ಸೊ ಇದನ್ನ ಬಹಳ ನೀಟಾಗಿ ನೆನ್ಪಿಟ್ಕೊರಿ, ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಐತ್ರಿ. ಓಕೆ, ಅಂದ್ರೆ ಒಂದ್ ವೇಳೆ ಸ್ಪೀಡ್ ಅನುಪಾತ ಇಲ್ಲಿ 2:3 ಐತಂತ ಅನ್ಕೋರಿ, ಸ್ಪೀಡ್ ಅನುಪಾತ. ಸೊ ಟೈಮದ ಅನುಪಾತ ಏನಾಕೈತಿ ಅಂದ್ರೆ 3:2 ಆಕೈತ್ರಿ. ಎಷ್ಟಾಕತ್ರಿ, 3:2 ಆಕೈತ್ರಿ. ರೈಟ್. ಸೊ ಈ ರಿಲೇಷನ್ಸ್ ನ ನೀಟಾಗಿ ನೋಡ್ಕೋರಿ. ಓಕೆ, ಈ ರಿಲೇಷನ್ಸ್ ನ ಪ್ರತಿಯೊಬ್ರು ನೀಟಾಗಿ ನೋಡ್ಕೋರಿ. ಓಕೆ, ಸೊ ನಾಳೆ ನಾವು ಏನ್ ಮಾಡೋಣ್ರಿ, ಇದ್ರ ಮೇಲ್ಗಡೆ ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡೋಣ್ರಿ. ಸ್ವಲ್ಪ ನಿಮಗೆ ಹೆವಿ ಅನ್ಸಿರ್ಬೋದ್ರಿ. ಓಕೆ, ಬಟ್ ಆಕ್ಚುಲಿ ಟಾಪಿಕ್ ಈಗ ಶುರು ಆಗೈತೆ ಅಂತ ಹೇಳ್ತೇನ್ರಿ. ನಾ ಇಲ್ಲಿವರೆಗೂ ಕಲ್ತಿದ್ ನಾವು ಬೇಸಿಕ್ಸ್. ಓಕೆ, ಟಾಪಿಕ್ ನಮ್ದು ಏನೈತಿ ನೋಡ್ರಿ, ಈಗ ಶುರು ಆಗೈತ್ರಿ. ಓಕೆ, ಇಲ್ಲಿದೆ ಅಂತ. ಸೊ ಇದನ್ನ ಇನ್ನೊಂದ್ಸಲ ನೀಟಾಗಿ ನೋಡ್ಕೊರಿ, ಮತ್ತೆ ಭೇಟಿಯಾಗೊಂಡ್ರಿ ನೆಕ್ಸ್ಟ್ ಕ್ಲಾಸ್ ಒಳಗಡೆ. ಸೊ ಅಲ್ಲೇ ನಾನು ನಿಮ್ಮ RRB ಗ್ರೂಪ್ ಡಿ ಎಕ್ಸಾಮ್ ಒಳಗಡೆ ಈ ಪರ್ಟಿಕ್ಯುಲರ್ ಏನ್ ಚಾರ್ಟ್ ಕೊಟ್ಟಿನಲ್ಲ, ಇವತ್ತು ಇದೇನೋ ಒಂದು ಫಾರ್ಮುಲಾ ಲಿಸ್ಟ್ ಕೊಟ್ಟಿನಲ್ಲ, ಸೊ ಇದ್ರ ಬೇಸ್ ಮೇಲೆ ನಾವು ಏನ್ ಮಾಡೋರದೀವಿ, ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋರು. ಓಕೆ, so thank you very much, my dear students. Have a nice day.